ಪ್ರಾರ್ಥನೆಯಿಂದ ಈ ಪುನರುತ್ಥಾನ ಆರಾಧನೆಯನ್ನು ಪ್ರಾರಂಭಿಸಿಕೊಂಡು ಎಲ್ಲರೂ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಸರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಏಸಯ್ಯ, ನೀನು ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಯ್ಯ, ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ, ಏಸಪ್ಪ, ನೀನು ನಿತ್ಯವೂ ನಿರಂತರವೂ ಸ್ತುತಿಸಲ್ಪಡುವ ಯೋಗ್ಯನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ದೇವರ ಪ್ರತಿ ವಿಷಯದಲ್ಲಿ ಕೂಡ ಕರ್ತನೆ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನೇ, ಅಯ್ಯ, ಸ್ವಾಷ್ಟಾಂಗವರಿಗೆ ಕರ್ತನೆ ನಿನ್ನ ನಾಮವನ್ನು ಘನಪಡಿಸುತ್ತೇವೆ ದೇವರೇ. ಏಸಯ್ಯ, ನೀನೇ ಎಲ್ಲ ವಿಷಯದಲ್ಲಿ ಇದ್ದುಕೊಂಡು ನಡೆಸಲು ಶಕ್ತನು ದೇವರೇ. ಎಲ್ಲ ವಿಧದಲ್ಲಿ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ಕರ್ತನೆ ನೀನೇ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ. ಯೇಸುವೇ, ರಿಖಲ ಮಮ ಕರತ ಶತು ರಿಖಲ ಮಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸರ್ವಾಧಿಕಾರಿ ಆಗಿರುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅಯ್ಯ, ನೀನು 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ನಿರಂತರವು ಸ್ತುತಿ ಹೊಂದತಕ್ಕ ಯೋಗ್ಯನೇ, ನಿನಗೆ ಸ್ತೋತ್ರ. ಸ್ತುತಿ ಹೊಂದತಕ್ಕ ಯೋಗ್ಯನೇ, ನಿನಗೆ ಸ್ತೋತ್ರ. ಅಯ್ಯ, ನೀನು ಯಾವಾಗಲೂ ಮೇಲುಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸಯ್ಯ, ಆರಾಧನೆ ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ನಿರಂತರವು ಯೋಗ್ಯನೇ, ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಬಲವನ್ನು ನೀಡುವಾತನೇ, ನಿನಗೆ ಯಾರೂ ಇಲ್ಲಯ್ಯ. ನಿತ್ಯ ರಾಜನೇ, ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸುವ ಶಕ್ತನೇ, ನಿನಗೆ ಸ್ತೋತ್ರ. ಅಯ್ಯ, ನೀನೇ ಕರ್ತನೆ. ಮುಂದಿನ ಪ್ರತಿ ವಿಷಯಗಳಿಂದ ನಡೆಸಲು ಬನ್ನಿರಿ ದೇವರೇ. ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ಮಾತನಾಡಿಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ಈ ಆರಾಧನೆ ನಿನಗೆ ಸಮರ್ಪಿಸಿ ಬೇಡುತ್ತೇನೆ. ತಂದೆಯಾದ ದೇವರೇ, ಆಮೆನ್. ಸ್ತೋತ್ರ. ಕೆಲವೊಂದು ನಾವು ದೇವಾದಿ ದೇವರ ನಾಮವನ್ನು ಘನಪಡಿಸೋಣ. ಮಂಜುಷಾ, ದೇವರ ಮಂಜುಷಾ, ಯಾಜಕರು ಹೊತ್ತು ತಂದ ಮಂಜುಷಾ,
ಮಂಜುಷ ಎಲ್ಲರೂ ಸರೇಣ ಸರ್ವಲೋಕದೊಡೆಯನ ಮಂಜುಷ ಯಾಜಕರು ಹೊತ್ತು ತಂದ ಮಂಜುಷ ದೇವ ಮಹಿಮೆ ತುಂಬಿಕೊಂಡ ಮಂಜುಷ ಸೇನಾಧೀಶ್ವರ ಯೆಹೋವನ ಮಂಜುಷ ಮಂಜುಷ ದೇವರ ಮಂಜುಷ ಎಲ್ಲರೂ ಸೆರೆಣ ಮಂಜುಷ ದೇವರ ಮಂಜುಷ ಯಾಜಕರು ಹೊತ್ತು ತಂದ ಸರ್ವಲೋಕ
ಮಂಜುಷ ಪ್ರೀತಿ ಸ್ತ್ರೀಯರಿಗೆ ಭಯ ತಂದ ಮಂಜುಷ ಸೋತು ಹೋದನು ಸೈತಾನ್ ಸೋತು ಹೋದನು ಎಲೆಣ ಸೋತು ಹೋದನು ಸೈತಾನ್ ಸೋತು ಹೋದನು ಮಹಿಮೆಯನ್ನು ಮಂಜುಷ ದೇವರ ಮಂಜುಷ ಮಂಜುಷ ದೇವರ ಮಂಜುಷ ಯಾಜಕರು ಹೊತ್ತು ಕಂಡ ಮಂಜುಷ ನಮ್ಮ ಸರ್ವಲೋಕದೊಡೆಯನು ಮಂಜುಷ ಯಾಜಕರು ಸರ್ವಲೋಕದೊಡೆಯನ ದೇವ ಮಹಿಮೆ ಕೊಂಡ ಮಂಜುಷ ಸೇನಾಧೀಶ್ವರ ಯೆಹೋವನ ಮಂಜುಷ ಮಂಜುಷ ದೇವರ ಮಂಜುಷ ಮಂಜುಷ ದೇವರ ಮಂಜುಷ ಯಾಜಕರು ಹೊತ್ತು ತಂದ ಮಂಜುಷ ನಮ್ಮ ಯಾಜಕರು ಹೊತ್ತು ತಂದ ಮಂಜುಷ ಹಲ್ಲೆಲೂಯಾ and hallelujah.
ಸ್ತೋತ್ರ. ಹಾಲೆಲೂಯ. ಸರಿ, ಎಲ್ಲ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವಾದ ದೇವರು ನಾವೆಲ್ಲರೂ ಸೇರಿ ಆರಾಧನೆ ಮಾಡಿಕೊಂಡ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ನಾವು ದೇವಾದ ದೇವರನ್ನ ಆರಾಧನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಅಯ್ಯ, ನಿನಗಿಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ. ಎಲ್ಲ ವೇಳೆಯಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ಏಸಯ್ಯ. ಉನ್ನತನೇ ಮಹೋನ್ನತನೇ ಅದ್ಭುತವ ಮಾಡುವವನೇ ಏಸಯ್ಯ. ವಿಕಲನ ಶತೋ ಎಲ್ಲ ವೇಳೆಯಲ್ಲಿ ಕಾರ್ಯ ಮಾಡುವವನೇ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ಯೇಸುವೇ, ಹಲ್ಲೆಲೂಯಾ. ಬಡಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ, ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಯೇಸುವೇ, ಹಲ್ಲೆಲೂಯಾ. ಸ್ತೋತ್ರ, ಹಲ್ಲೆಲೂಯಾ. ನಿನ್ನ ಮಾತ್ರವೇ ನಾನಂಬಿರುವೆನಯ್ಯ, ನೀವೇ ಮಾತ್ರವೇ ನನ್ನ ಧೈರ್ಯವು యేసయ్య. ನಿನ್ನ ಮಾತ್ರವೇ ನಾನಂಬಿರುವೆನಯ್ಯ, ನೀವೇ ಮಾತ್ರವೇ ನನ್ನ ಧೈರ್ಯವು యేసయ్య. ಸ್ತೋತ್ರ యేసయ్య. ಸ್ತೋತ್ರ. ಎಲ್ಲ ಚಪ್ಪಲಿಡೋಣ. ಸ್ತೋತ್ರ
ಎಲ್ಲವೂ ನಿನದೇನಯ್ಯ ಶ್ರೀಮಂತನೇ ನಿನಗೆ ಮಾಡುವೆ ಸರಿ ಮಾಡುವವನೇ ನಿನ್ನ ಮಕ್ಕಳಿಗೆ ಎಲ್ಲವ ಕೂಡಿಸುವವನೇ ಸರಿ ಮಾಡುವವನೇ ನಿನ್ನ ಮಕ್ಕಳಿಗೆ ಎಲ್ಲವ ಕೂಡಿಸುವವನೇ ನಿನ್ನ ಮಾತ್ರವೇ ನಂಬಿರುವೆನಯ್ಯ ನಿನ್ನ ಮಾತ್ರವೇ ನನ್ನ ಧೈರ್ಯವೇ ಸಯ್ಯ ನಿನ್ನ ಮಾತ್ರವೇ ನಂಬಿರುವೆನಯ್ಯ ನಿನ್ನ ಮಾತ್ರವೇ ನನ್ನ ಧೈರ್ಯವೇ ಸಯ್ಯ ನಿನ್ನ ಬಾಹುಬಲವು ನಡೆಸುವುದು ಸ್ಥಿತಿ ಎಲ್ಲವನ್ನು ಸರಿ ಮಾಡುವುದು ನಿನ್ನ ಬಾಹುಬಲವು ನಡೆಸುವುದು ನನ್ನ ಸ್ಥಿತಿ ಎಲ್ಲವನ್ನು ಸರಿ ಮಾಡುವುದು ಕೃಪೆ ತೋರಿಸುವವನೇ ಕೃಪೆ ತೋರಿಸುವವನೇ ನಿನ್ನ ಮಕ್ಕಳಿಗೆ ದಯೆ ತೋರಿಸುವವನೇ ಕೃಪೆ ತೋರಿಸುವವನೇ ನನ್ನಲ್ಲಿ ಮಮತೆಯಿತ್ತು ಬಲಿಯಾದೆ ಶಿಲುಬೆಯಲ್ಲಿ ಅಯ್ಯ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ನನ್ನನ್ನು ನೀ ಪ್ರೀತಿಸಿ ನನ್ನನ್ನು ನೀ ಪ್ರೀತಿಸಿ ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ಆರಿಸಿಕೊಂಡೆ ಆದಿಯಲ್ಲೇ ನಿನಗಾಗಿ ಕಾಡಲು ಅಯ್ಯ ಆರಿಸಿಕೊಂಡೆ ಆದಿಯಲ್ಲೇ ನಿನಗಾಗಿ ಬಾಳಲು ಆರಾಧನೆ ಆರಾಧನೆ ಅನುದಿನವೂ ನಿಮಗೆ ಆರಾಧನೆ
ಮಾರೇಣ ಆರಾಧನೆ ಆರಾಧನೆ ಅನುದಿನ మనసుతో కాదనలేదే నా మనవును నీవు చేరితిని తిరిగిన మనసుతో కాదనలేదే నా మనవును నీవు హృదయం నిండిన గానం నన్ను నడిపే ప్రేమ కావ్యం నిరతము నాలో జరగని దివ్య రూపం నిరతము నాలో ఇది నీ బాహుబంధాల అనుబంధమ తేజో రాజా స్తుతి మహిమలు నీకే నా యేసు రాజా ఆరాధన నీకే తేజో రాజా పరవశించినాలో ఏది కోరుకున్నావు మహిమ పరతునే సర్వకృపానిధి నీవు సర్వాకారివి నీవు సత్య స్వరూపివి
ఏది కోరుకున్నావు ప్రేమ చూపినను పరవశించినాలో మహిమ పరచు నిన్నే సర్వకృపానిధి నీవు అయ్యా సర్వకృపానిధి నీవు ప్రేమ నాలో మధురమైనది అది కోరుకున్నావు ప్రేమ చూపినను పరిచించినావు ఏరి కోరుకున్నావు కృపానిధి నీవు సర్వాధికారివి నీవు సత్యస్వరూపివి నీవు ఆరాధింతును నిన్నే సర్వకృపానిధి నీవు ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನೀ ನಂಬಿಗಸ್ತನಾಗಿರುವ ದೇವರು ಪ್ರತಿ ವಿಷಯದಲ್ಲಿ ಕೂಡ ಕರ್ತಾದೆ ಕರ್ತನೆ ನಮ್ಮ ಜೊತೆಗಿದ್ದು ನಡೆಸುವ ಶಕ್ತಿನೇ ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿ ಆಗಿರುವ ದೇವ ನಿನಗೆ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅಯ್ಯ ನಿನಗಿಲ್ಲದೆಂಬುದಾಗಿ ಕರೆಯುವ ದೇವರು ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿ ದೇವರೇ ಅಯ್ಯ ನಿತ್ಯವೂ ನಿರಂತರವೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರ. ಈ ರೀತಿಯಾಗಿ ದೇವರೇ ಈ ಪುನರುತ್ಥಾನ ಆರಾಧನೆಯಲ್ಲಿ ನಿನ್ನನ್ನು ಆರಾಧಿಸುವಂತೆ ನಿನ್ನ ನಾಮವನ್ನು ಘನಪಡಿಸುವಂತೆ ಅಯ್ಯ ನಿನ್ನನ್ನೇ ಸ್ಮರಿಸುವಂತೆ ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರ ಎಲ್ಲ ವಿಷಯದಲ್ಲಿ ನೀನೇ ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡಿ ನಡೆಸುವ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಸ್ತೋತ್ರ. ಹಾಲೆಲೂಯ. ಯಜನರು ಸಂತೋಷವಾಗಿದೆ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಹಾಲೆಲೂಯ. ಯಜನರಿಗೆ ದೇವರ ವಾಕ್ಯ ಕೇಳೋಕೆ ಆಸೆ ಇದೆ. ದೇವರ ವಾಕ್ಯ ಕೈ ಎತ್ತರ. ದೇವರ ವಾಕ್ಯ ನನಗೆ ಕೇಳೋಕೆ ಆಸೆ ಐತೆ. ನಾನು ದೇವರ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುವಂಥದ್ದು. ದೇವರ ವಾಕ್ಯ
ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ನಾವು ಒಂದು ವಾಕ್ಯವನ್ನು ಓದೋಣ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ವಾಕ್ಯ ಓದೋಣ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ವಾಕ್ಯ ಓದಿ. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಕಣ್ಣು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರಿಗೆ ಸ್ತೋತ್ರ. ಕರ್ತನೇ, ಅಯ್ಯನಿಗೆ ನಂಬಿಗಸ್ತನಾಗಿರುವ ದೇವರು, ಕರ್ತಾವೆ ಕರ್ತನೆ, ಸಮಯದಲ್ಲಿ ವಾಕ್ಯಗಳ ಮೂಲಕ ದೇವರ ಮಾತನಾಡಲು ಬನ್ನಿರಿ. ದೇವರ ಕರ್ತಾವೆ ಕರ್ತನೆ, ನೀನೇ ದೇವರ ಮಾತನಾಡು. ನಿನ್ನ ವಾಕ್ಯಗಳು ಕರ್ತಾವೆ ನಮ್ಮ ಜೀವಿತವನ್ನು ಕಟ್ಟಲಿ. ನಿನ್ನ ವಾಕ್ಯಗಳ ದೇವರ ನಮ್ಮ ಜೀವಿತವನ್ನು ಸ್ಥಿರಪಡಿಸಲಿ. ನಿನ್ನ ವಾಕ್ಯಗಳ ನಮ್ಮ ಜೀವಿತವನ್ನು ಮುನ್ನಡೆಸಲಿ. ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಆಧಾರವಾಗಿದ್ದು ನೀನೇ ಪ್ರತಿ ವಿಷಯದಲ್ಲಿ ಕೂಡ ಇದ್ದು ನಡೆಸಿ ಮಾತನಾಡಬೇಕೆಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಎಲ್ಲ ವಿಷಯದಲ್ಲಿ ನೀನು ಇದ್ದುಕೊಂಡು ನಡೆಸಿ ಮಾತನಾಡಬೇಕೆಂತ ಹೇಳುತ್ತಾ ಜನರೊಟ್ಟಿಗೆ ನೀನು ಮಾತನಾಡಿದವರೇ ಪ್ರಯೋಜನಕರವಾದ ಮಾತುಗಳನ್ನು ತಿಳಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ. ತಂದೆಯಾದ ದೇವರೇ, ಎಲ್ಲರೇಣ ಆಮೇನ್, ಎಲ್ಲರೇಣ ಆಮೇನ್, ಎಲ್ಲರೇಣ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿರ ಪ್ರೀತಿಯುಳ್ಳ ದೇವಚಂದ್ರೆ, ಐಗುಪ್ತ ದೇಶದಲ್ಲಿರುವಂಥ ಒಬ್ಬ ಸ್ತ್ರೀ, ಆಕೆ ಸಾರಳಿಗೆ ದಾಸಿಯಾಗಿರ್ತಾಳೆ. ಆ ದಾಸಿ ಇಲ್ಲಿ ಮಾತನಾಡ್ತಿದ್ದಾಳೆ. ಆ ದಾಸಿ ಹೆಸರೇನು ಹೇಳ್ರಿ? ಹಾಗರಳು. ಆ ದಾಸಿ ಹೆಸರೇನು? ಮಾತಾಡ್ರಿ. ಆ ದಾಸಿ ಹೆಸರೇನು ಹೇಳ್ರಿ? ಹಾಗರಳು. ಆಕೆ ಎಲ್ಲಿ ಜನಿಸಿದಳು? ಐಗುಪ್ತ ದೇಶದಲ್ಲಿ. ಗಮನಿಸಿರ ಪ್ರೀತಿಯುಳ್ಳ ದೇವಚಂದ್ರೆ, ಐಗುಪ್ತ ದೇಶದಿಂದ ಸಾರಳಿಗೆ ದಾಸಿಯಾಗಿ ಬಂದಂಥ ಹಾಗರಳು, ಗಮನಿಸಿರ ಪ್ರೀತಿಯುಳ್ಳ ದೇವಚಂದ್ರೆ, ಅಬ್ರಾಮನಿಗೆ ಹೆಂಡತಿಯಾಗಿ ಮಾರ್ಪಡ್ತಾಳೆ. ಅಬ್ರಾಮನಿಗೆ ಏನಾಗಿ ಮಾರ್ಪಡ್ತಾಳೆ? ಯಾರು ಬಲವಂತದಿಂದ? ಯಾರು ಬಲವಂತದಿಂದ? ಸಾರಳ ಬಲವಂತದಿಂದ. ಗಮನಿಸ್ರಿ, ಸಾರಳಿಗೆ ಮಕ್ಕಳಿರಲಿಲ್ಲ. ಸಾರಳಿಗೆ ಏನಿರಲಿಲ್ಲ ಹೇಳ್ರಿ? ಸಾರಳಿಗೆ ಏನಿರಲಿಲ್ಲ? ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ಬಂಜೆಯಾಗಿ ಸಾಯ್ತೇನೆ, ನಮ್ಮ ವಂಶ ಬೆಳಿಬೇಕು, ನಮ್ಮ ಸಂತತಿ ಬೆಳಿಬೇಕು, ನಿನ್ನ ಹೆಸರು ಉಳಿಬೇಕಂತೇಳಿ ಆಕೆ, ಗಮನಿಸ್ರಿ, ಆಗರಳನ್ನ ದಾಸಿಯನ್ನು ಆತನಿಗೆ ಮದುವೆ ಮಾಡಿಕೊಟ್ಲು. ಯಾವಾಗ ಮದುವೆ ಮಾಡಿಕೊಟ್ಲು? ಈಕೆ ಗರ್ಭವತಿ ಆದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು? ಮಾತಾಡ್ರಿ. ಯಾರು? ಯಾರು? ಆಗರಳು. ಹಲ್ಲೆಲೂಯಾ. ಆಗರಳು ಗರ್ಭಿಣಿಯಾದಾಗ ಗಮನಿಸ್ರಿ, ಈ ಸಾರಳನ್ನು ಕೆಣಕಿಸ್ತಾ ಇದ್ದಾಳೆ, ಸಾರಳನ್ನ ನೋಪಡಿಸ್ತಾ ಇದ್ದಾಳೆ. ಏನು ಮಾಡ್ತಾಳೆ ಆಗರಳು? ಒಬ್ಬರ ಹತ್ರ ಏನೇನು ಇಲ್ಲ ಅಂದರೆ ಇರೋನು ಏನು ಮಾಡ್ತಾನೆ ಹೇಳ್ರಿ? ಅವ್ರ ಹೊಟ್ಟೆ ಉರಿಸ್ತಾನೆ. ಮತ್ತೆ ಅಲ್ಲ, ಕೆಲವೊಬ್ರು ಹಂಗೆ ಅಲ್ಲ. ಹಲ್ಲೆಲೂಯಾ. ಹಣ ಇದ್ದವನು ಹಣ ಇಲ್ದವನು ಹೊಟ್ಟೆ ಉರಿಸ್ತಾನೆ. ನನ್ನ ಹತ್ರ ಇಷ್ಟು ಹಣ ಐತೆ, ನನ್ನ ಹತ್ರ ಹಿಂಗೈತೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಈಕೆಗೆ ಗರ್ಭವತಿ ಆಗಿದ್ದಾಳೆ. ಈಕೆ ಒಳಗಡೆ ಶಿಶು ಬೆಳೀತಾ ಇದೆ. ಇಸ್ಮಾಯಿಲನ್ನು ಬೆಳೀತಾ ಇದ್ದಾನೆ. ಈಕೆ ಸಾರಳ ನೋಯಿಸ್ತಾ ಇರುವಾಗ ಸಾರಳು ಪ್ರಾರ್ಥನೆ ಮಾಡ್ತಾಳೆ, ಅಯ್ಯ, ನಾನು ನನ್ನ ದಾಸಿಯನ್ನು ನನ್ನ ಯಜಮಾನಿಗೆ ಮಾಡಿಕೊಟ್ರೆ ಈಗ ಗರ್ಭವತಿಯಾಗಿ ನನ್ನಲ್ಲಿ ಗರ್ಭ ಬರೋದಿಲ್ಲ, ನಾನು ಬಂಜೆ ಅಂತೇಳಿ ನನ್ನ ನೋವು ಪಡಿಸ್ತಾಳೆ. ಏನು ಮಾಡಬೇಕಂದ್ರೆ ದೇವ್ರು ಹೇಳ್ತಾನ, ಅಮ್ಮ ನೀನು ಕೈಗೆ ಒಪ್ಪಿಸಿದ್ದೇನೆ, ನೀನು ಏನು ಬೇಕಾದರೂ ಮಾಡಂದಾಗ, ಗಮನಿಸ್ರಿ, ಹೆಣ್ಮಕ್ಳು ಹೆಂಗೆ ಹೇಳ್ರಿ? ಹೆಣ್ಮಕ್ಳ ಬುದ್ಧಿ ಹೆಂಗೆ ಹೇಳ್ರಿ? ನೋವು ಪಡೋರಿಗೆ ಬಿಡಲ್ಲ, ನೋವು ಪಡಿಸೋರಿಗೆ ಬಿಡಲ್ಲ. ಹಲ್ಲೆಲೂಯಾ. ಈ ಸಾರಳು ಕೂಡ ಗಮನಿಸ್ರಿ, ನೋವು ಪಡಿಸ್ತಾ ಇದ್ಲು. ಆ ನೋವು ತಡೆಯಲಾರದೆ ಸಾರಳು ಆಗರಳನ್ನು ನೋವು ಪಡಿಸ್ತಾ ಇದ್ರೆ ಆಗರಳು ಅದನ್ನು ತಡೆಯಲಾರದೆ ಮನೆ ಬಿಟ್ಟು ಓಡಾಗ್ಬಿಡ್ತಾಳ. ಆಗರಳು ಏನು ಮಾಡ್ತಾಳೆ ಹೇಳ್ರಿ? ಆಗರಳು ಏನು ಮಾಡ್ತಾಳೆ? ಮನೆ ಬಿಟ್ಟು ಓಡಾಗ್ಬಿಡ್ತಾಳ. ಯಾವಾಗ ಆಗರಳು ಮನೆ ಬಿಟ್ಟು ಓಡೋಗ್ತಾಳೋ, ಗಮನಿಸ್ರಿ, ಇವತ್ತು ನಂಗೆ ಸಿಟಿಯಲ್ಲಿ ನೋಡ್ರಿ ಎಲ್ಲ ಸಿಗ್ತಾವ, ಏನೋ ಕೆಲಸ ಸಿಗ್ತಾವ. ಅವತ್ತು ಅವ್ರು ಹೋಗ್ತಿರುವಾಗ ಗಮನಿಸ್ರಿ, ಆಕೆ ಓಡಿ ಹೋದಾಗ ಆಕೆಗೆ ಊಟಕ್ಕೂ ಇಲ್ಲ, ಆಕೆ ಜೀವಿತ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮರುಭೂಮಿ ಯಾತ್ರೆಯಲ್ಲಿ ಹೋಗ್ತಾ ಇದ್ದಾಳೆ. ಆಕೆಗೆ ಇರೋದು ಒಂದೇ, ಸಾಯ್ಬೇಕು. ಆಕೆಗೆ ಇರೋದು ಒಂದೇ ನೋಡ್ರಿ, ಆಗರಳಿಗೆ ಸಾಯ್ಬೇಕು. ಗಮನಿಸ್ರಿ, ಅಂಥ ಸ್ಥಿತಿಯಲ್ಲಿ ಇರುವಂಥ ಆ ಸ್ತ್ರೀಯನ್ನು ದೇವರು ನೋಡಿದನಂತೆ. ಆಮೇಲೆ ಅದಕ್ಕೋಸ್ಕರ ಆಗರಳಲ್ಲಿ ಹೇಳ್ತಾಳೆ, ಅವಳು ಅಂದರೆ
ಆಗರಳು ಅಂತ ಅರ್ಥ. ಆಗರಳು ನನ್ನನ್ನು ನೋಡುವಾತನನ್ನು ನಾನು ಎಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಏನಿಟ್ಲಂತೆ ಹೆಸರಿಟ್ಲಂತೆ. ಹಲ್ಲೆಲೂಯ. ನಾವು ಕೂಡ ಕೆಲವೊಂದು ಹೆಸರಿಡ್ತಾ ಇರ್ತೀವಿ. ನೀವು ಕೂಡ ಹೆಸರಿಡ್ತಾರಲ್ಲ. ಕೆಲವೊಬ್ಬರು ಅಡ್ಡಿ ಹೆಸರಿಡ್ತಾ ಇರ್ತೀರಿ, ಕೆಲವೊಬ್ರು ನಿಕ್ ನೇಮ್ ಇಡ್ತಾ ಇರ್ತೀರಿ, ಕೆಲವೊಬ್ಬರಿಗೆ ಸೋದರ ಮಾವಾದವರು ಕೆಲವೊಬ್ರಿಗೆ ಹೆಸರಿಡ್ತಾ ಇರ್ತೀರಿ. ನೋಡ್ರಿ, ಆಗರಳು ದೇವರಿಗೆ ಹೆಸರಿಟ್ಲು. ಆಗರಳು ಏನು ಮಾಡಿದೆ ಹೇಳ್ರಿ? ಎಲ್ರೋಹಿ ಎಂಬುದಾಗಿ. ಆಮೆನ್. ಹಲ್ಲೆಲೂಯ. ಇವತ್ತು ನಾವು ದೇವರಿಗೆ ಏನಾದರೂ ಒಂದು ಟೈಟ್ಲು, ಒಂದು ಹೆಸರು ಕೊಟ್ಟಿದ್ದೀವ? ಯಾರಾದ್ರೂ ನಾನು ದೇವರಿಗೆ ಹೆಸರು ಕೊಟ್ಟಿದ್ದೆ ನಮ್ಮ ಕೈ ಹತ್ರಿ? ನಾವು ಬೈಬಲಲ್ಲಿ ಹೆಸರುಗಳನ್ನೇ ನಮ್ಮ ಲೈಫ್ಗೆ ಅಳವಡಿಸಿಕೊಳ್ತೇವೆ. ಆ ಬೈಬಲಲ್ಲಿರುವಂಥ ವರ್ಡ್ಗಳು ಕೂಡ ಅದು ದೇವರು ಮನುಷ್ಯರ ಮೂಲಕ ಭರಿಸಿದ ಮಾತುಗಳವು. ಆಮೆನ್. ಹಲ್ಲೆಲೂಯ. ಇಲ್ಲಿ ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಆಗರಳು ಆದಿಕಾಂಡ 16:13 ಹೇಳಿದ ಹಾಗೆ ಆಕೆ ಹೇಳ್ತಾಳೆ, ಇಲ್ಲಿಯೂ ದೇವರು ನನ್ನನ್ನು ನೋಡ್ತಾ ಇದ್ದಾನೆ. ಆಮೆನ್. ಅಲ್ಲಿ ಹೇಳ್ತೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಲಂತೆ. ಆಮೆನ್. ಹಲ್ಲೆಲೂಯ. ಅಂದರೆ ಆಕೆ ಸ್ಥಿತಿ ಯಾರು ನೋಡ್ತಾ ಇಲ್ಲ, ಯಾಕಂದರೆ ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾಳೆ. ಆಕೆ ಜೀವಿತದಲ್ಲಿ ಯಾರು ಕೂಡ ಸಹಾಯ ಮಾಡೋದಿಲ್ಲ, ಆಕೆ ನೋಡುವವರೇ ಇಲ್ಲ. ಆದರೆ ಆಕೆಯನ್ನು ದೇವರು ನೋಡಿದನು. ಆಮೇನ್. ಆಕೆಯನ್ನು ಯಾರು ನೋಡಿದೆ ಹೇಳ್ರಿ? ಒಂದು ಸಾರಿ ಅಲ್ಲ, 2ನೇ ಸಾರಿ ಕೂಡ ದೇವರು ಆಕೆಯನ್ನು ನೋಡುತ್ತಾನೆ. ಹಲ್ಲೆಲೂಯ. 2ನೇ ಸಾರಿ ಯಾವಾಗ ಹೇಳ್ರಿ? 86ನೇ ವರ್ಷದಲ್ಲಿ ಅಬ್ರಹಾಮನಿಗೆ ಇಷ್ಮಾಯಿಲ್ ಹುಟ್ಟುತ್ತಾನೆ. ಎಷ್ಟನೇ ವರ್ಷದಲ್ಲಿ ನೆನ್ಪಿಟ್ಟೋಕಿ ನಂಬರ್ಗಳೆಲ್ಲ. 86ನೇ ವರ್ಷದಲ್ಲಿ ಇಷ್ಮಾಯಿಲನು ಅಬ್ರಹಾಮನಿಗೆ ಜನಿಸುತ್ತಾನೆ. ನೋಡ್ರಿ, ಹುಟ್ಟುತ್ತಾನೆ. ಯಾವಾಗ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಆಗುತ್ತೆ. ಅಬ್ರಹಾಮನಿಗೆ ಎಷ್ಟನೇ ವರ್ಷದಲ್ಲಿ ಈ ಸಾಕು ಹುಟ್ಟಿದೆ ಹೇಳ್ರಿ? ಎಷ್ಟನೇ ವರ್ಷದಲ್ಲಿ ಹುಟ್ಟಿದೆ ಹೇಳ್ರಿ? ಮತ್ತು 86ರಿಂದ ಇಲ್ಲಿಗೆ ಇನ್ನು ಮತ್ತೆ ಎಷ್ಟು ವರ್ಷ ಬಂತು? 100ಕ್ಕೆ ಎಷ್ಟು? 86ಗೆ 14 ಕೂಡಿಸಿದ್ರೆ 100. 14 ವರ್ಷ ಇಸ್ಮಾಯಿಲ್ನ ಬೆಳೆಸ್ತಾರ. ಆಗಲೇ ಈ ಪರಿಸ್ಥಿತಿ ಆದಮೇಲೆ ಎಲ್ರೋಹಿ ಅಂತ ಹೆಸರಿಟ್ಟು ಹೋದ ಮೇಲೆ ದೇವ್ರು ಹೇಳ್ತಾನೆ, ತಿರುಗಿ ಮತ್ತೆ ನೀನು ಸಾರಳತಕ್ಕೆ ಹೋಗ್ಬೇಕಂತಾನ. ಯಾವಾಗ ಸಾರಳತಕ್ಕೆ ಹೋಗಿ ಅಲ್ಲಿ ಇರ್ತಾಳೋ ಗಮನಿಸ್ರಿ, ಇಸ್ಮಾಯಿಲನ್ನು ಜನಿಸುತ್ತಾನೆ. ಇಸ್ಮಾಯಿಲ್ ಜನಿಸಿದ ಮೇಲೆ 14 ವರ್ಷಗಳ ಕಾಲ ಚೆನ್ನಾಗಿರ್ತಾರ. ಮತ್ತೆ ಅದೇ ಸಾರಳಿಂದ ಟಾರ್ಗೆಟ್. ಹಲ್ಲೆಲೂಯ. ಸಾರಳು ಮನೆ ಬಿಟ್ಟು ಕಳಿಸಿಬಿಡ್ತಾಳೆ ಅಬ್ರಹಾಮನಿಗೆ ಹೇಳಿಸಿ. ಯಾವಾಗ ಇವ್ರು ಹೋಗ್ತಿರುವಾಗ ಗಮನಿಸ್ರಿ, ಆ ಕೂಸಿಗೆ ಆ ತಾಯಿಗೆ ಇಬ್ಬರಿಗೆ ನೀರಿರೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಲ್ಲ ಈ ಸ್ಟೋರಿ. ಇಬ್ಬರಿಗೆ ಏನಿರಲಿಲ್ಲ ಹೇಳ್ರಿ? ಕುಡಿಯಕ್ಕೆ ನೀರಿರೋದಿಲ್ಲ. ಮರುಭೂಮಿ ಅರಣ್ಯ ಯಾತ್ರೆಯಲ್ಲಿ ಗಮನಿಸ್ರಿ, ಆ ಪರಿಸ್ಥಿತಿಯಲ್ಲಿರುವಾಗ ಆಕೆ ಕಣ್ಣೀರು ಹಾಕುವಾಗ ಈಕೆಲ್ಲ ಹೆಸರಿಟ್ಟಿದ್ದು ಏನಂತ ಹೆಸರಿಟ್ಲು ಹೇಳ್ರಿ? ನಾನು ನೋಡುವಾತನು. ಆಮೆನ್. ಎಲ್ರೋಹಿ, ನೋಡುವ ದೇವರಿಂದ ಹೆಸರಿಟ್ಲಲ್ಲ. ಈಕೆ ಪರಿಸ್ಥಿತಿ ಗಮನಿಸ್ರಿ. ಈಗ ಮತ್ತೆ ಅರಣ್ಯದಲ್ಲಿ ಹಾದು ಹೋಗ್ತಿರುವಾಗ ಈ ಪರಿಸ್ಥಿತಿ ಆದಮೇಲೆ 14 ವರ್ಷ ಕಳೆದ ಮೇಲೆ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರುವಾಗ ಗಮನಿಸ್ರಿ, ಅಲ್ಲಿ ಕೂಡ ದೇವರು ನೋಡಿದ್ದಾನೆ. ಆಮೆನ್. ಹಲ್ಲೆಲೂಯ. ಅವ್ರನ್ನ ನೋಡಿ ದೇವರು ಆ ಸ್ತ್ರೀಗೆ ಹೇಳ್ತಾನೆ, ಅಮ್ಮ, ನಿನ್ನ ಹುಡುಗನ ಕೂಸು ಮೊರೆ ನನಗೇನಾಯಿತು? ಕೇಳಿಸಿತು. ಹಲ್ಲೆಲೂಯ. ಕೇಳಿಸಿತು ಅಂತ ಹೇಳಿ ದೇವರು ಹೇಳ್ತಾನೆ, ಅಲ್ಲಿ ಬಾವಿ ಇದೆ ನೋಡು. ಆಮೆನ್. ಎಲ್ಲಿ ಬಾವಿ ಇದೆ? ಮಾತಾಡ್ರಿ. ಎಲ್ಲಿ ಬಾವಿ ಇದೆ ಹೇಳ್ರಿ? ಎಲ್ಲಿ ಬಾವಿ ಇದೆ ಅಂತ ಹೇಳ್ದ? ಮರುಭೂಮಿಯಲ್ಲಿ, ಸವಲತ್ತಿಲ್ಲದ ಸ್ಥಳದಲ್ಲಿ ಏನಿದೆ ಅಂತ ಹೇಳ್ದ ದೇವರು? ಬಾವಿ ಇದೆ. ಆ ಕಣ್ಣು ತೆರೆಯಲ್ಪಟ್ಟೆವು. ಆ ಬಾವಿಯ ನೀರನ್ನು ಕುಡಿದು ಮತ್ತೆ ಮುಂದಕ್ಕೆ ಹೋದರು. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳುವ ನೀವೆಲ್ಲ ತಿಳ್ಕೊಳ್ಬೇಕು, ನನ್ನನ್ನು ದೇವರು ಏನು ಮಾಡ್ತಾನೆ, ನಿಮ್ಮನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ? ನೋಡುತ್ತಾನೆ. ಎಲ್ಲ ದೇವರು ನೋಡುವವನು, ದೇವರು ಕುರುಡನಲ್ಲ. ಹಲ್ಲೆಲೂಯ. ಮನುಷ್ಯರು ನೋಡದೇ ಇರ್ಬೋದು, ಒಂದು ಮಿತ್ರರು ನೋಡದೇ ಇರ್ಬೋದು, ಸ್ನೇಹಿತರು ನೋಡದೇ ಇರ್ಬೋದು, ನಮ್ಮ ಸ್ಥಿತಿಗತಿಯನ್ನು ದೇವರು ನೋಡುತ್ತಾ ಇದ್ದಾನೆ. ಆಮೇಲೆ ನಾವು ಹಾದು ಹೋಗುವ ಪ್ರತಿ ಮಾರ್ಗವನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ? ನೋಡುತ್ತಾ ಇದ್ದಾನೆ. ಅದಕ್ಕೋಸ್ಕರ ಆತನು ಎಲ್ರೋಹಿ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ಒಂದು ಹಾಡು ಆಡ್ತೀನಿ ನಾನು ಅವಾಗವಾಗ. ಎಲ್ರೋಹಿಯಾಗಿ ನನ್ನ ನೋಡಿದೆ, ನಿಂದರ್ಶನವೇ ನನಗೆ ಬೆಳಕಾಯಿತು. ಎಲ್ರೋಹಿಯಾಗಿ ನನ್ನ ನೋಡಿದೆ, ನಿಂದರ್ಶನವೇ ನನಗೆ
ಫಲವಾಯಿತು ನಿನ್ ಮುಖದರ್ಶನ, ನನಗೆ ಸಾಕಯ್ಯ ನಿನ್ ಮುಖದರ್ಶನ, ನನಗೆ ಬೇಕಯ್ಯ ನಿನ್ ಮುಖದರ್ಶನ, ನನಗೆ ಸಾಕಯ್ಯ ನಿನ್ ಮುಖದರ್ಶನ, ನನಗೆ ಬೇಕಯ್ಯ. ಒಂಟಿಯಾಗಿ ನಾನು ನಿನ್ ಬಳಿ ಸೇರಲು, ನಿನ್ ಬಲವು ನನಗೆ ಬೆಳಕಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ಎಲ್ರೋಹಿಯಾಗಿ ನಮ್ಮನ್ನು ನೋಡುವವನು. ಆಮೇನ್. ಈಕೆ ಎಲ್ರೋಹಿ ಅಂತ ಹೆಸರಿಟ್ಟು 14 ವರ್ಷ ಆದಮೇಲೆ ಮರ್ತು ಹೋಗಿದ್ದಾಳೆ. ಹಲ್ಲೆಲೂಯ. ಈ ಆಗರಳು ಗಮನಿಸ್ರಿ, ಎಲ್ಲವನ್ನು ನೋಡುವ ದೇವರಂತೇಳಿ ಹೆಸರು ಈಕೆ ಇಟ್ಲು, ಆದ್ರೆ ಈಕೆನೆ ದೇವರು ನೋಡ್ತಿದ್ದಾನೆ ಅಂತೇಳಿ ಮರ್ತು ಬಿಟ್ಟಿದ್ದಾಳೆ. 14 ವರ್ಷ ಆದಮೇಲೆ ಆ ಕೂಸು ಅಳ್ತಾ ಇದ್ರೆ, ಆ ಕೂಸು ಸಾಯುವಂತ ಸ್ಥಿತಿಯನ್ನು ನೋಡಿ ಬಿಲ್ಲೇಸಿಯಷ್ಟು ದೂರ ಹೋಗಿ ಗೋಳಾಡ್ತಾ ಇದ್ದಾಳೆ. ಅಬ್ರಾಮನು ಸಹಾಯಕ್ಕೆ ಬರೋದಿಲ್ಲ, ಸಾರಳು ಸಹಾಯಕ್ಕೆ ಬರೋದಿಲ್ಲ, ಯಾರು ಸಹಾಯಕ್ಕೆ ಬರುವವರಿಲ್ಲ. ಎಲಿಯಾಜರ್ ಇದ್ದಾನೆ ಅಬ್ರಾಮನ ಜೊತೆ, ಅವನು ಸಹಾಯಕ್ಕೆ ಬರುವವನಲ್ಲ. ಯಾರು ನನ್ನ ಸಹಾಯಕ್ಕೆ ಬರುವವರಿಲ್ಲ ಅಂತೇಳಿ ಕಣ್ಣೀರಾಗ್ತಾ ಗೋಳಾಡ್ತಾ ಇರುವಾಗ ಗಮನಿಸಿರು ಪ್ರೀತಿಯುಳ್ಳ ದೇವಜನರೇ, ದೇವರು ಆಕೆಯನ್ನು ನೋಡಿದನು. ಆಮೇನ್. ಆ ಹುಡುಗನ ಮೊರೆಯನ್ನು ದೇವರು ಕೇಳಿಸಿಕೊಂಡನು. ಹಲ್ಲೆಲೂಯ. ಅವರಿಗೋಸ್ಕರ ಮರು ಭೂಮಿಯಲ್ಲಿ ಅಲ್ಲಿ ಬಾವಿಯೇ ಬರೋದಿಲ್ಲ, ಆದರೆ ದೇವರು ಅಲ್ಲಿ ನೀರಿನ ಬಾವಿಯನ್ನು ತೆರೆದನು. ಆಮೇನ್. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳ ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು, ಯೆಹೋವನಿಗೆ ಎಲ್ಲವೂ ನೋಡಲಿಕ್ಕೆ ಶಕ್ತಿ ಇದೆ. ಆಮೇನ್. ಯೆಹೋವನು ಗಮನಿಸ್ರಿ, ಎಲ್ಲವನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲವನ್ನು ನೋಡಿ ಅಲ್ಲಿಗೆ ಬಿಡೋದಿಲ್ಲ, ದೇವರು ಪ್ರತಿ ಸ್ಥಿತಿಗತಿಗಳನ್ನು ಮಾರ್ಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯ. ನೋಡ್ರಿ, ಈ ಪ್ರಪಂಚದಲ್ಲಿ ಗಮನಿಸಿರ್ಪಿತುಳ್ಳ ದೇವಚಂದ್ರೆ, ಸಮಾಜದಲ್ಲಿ ನಾವು ನೋಡೋದಾದ್ರೆ ಅನ್ಯರು ಮತ್ತು ವಿಶ್ವಾಸಿಗಳು ಅವಿಶ್ವಾಸಿಗಳು ಎಲ್ಲರೂ ಹೇಳ್ತಾರೆ, ನೋಡಪ್ಪ ದೇವರು ನೋಡ್ಕೊಂತಾನ. ಯಾರು ನೋಡ್ಕೊಂತಾರ? ದೇವರು ನೋಡ್ತಾನ. ಮನುಷ್ಯನಿಗೆ ಮರೆ ಮಾಡ್ಬೋದೇನೋ, ಆದರೆ ದೇವರಿಗೆ ಮರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಜ್ಞಾನಿಯಾದ ಸೊಲೊಮೋನ ಗಮನಿಸ್ರಿ, ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ವಾಕ್ಯ ನೋಡುತ್ತೇವೆ. ದೇವರು ಯಾರು ನೋಡ್ತಾನೆ ಗೊತ್ತಾ? ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ಏನು ಮಾಡ್ತಾ ಇರ್ತಾನಂತೆ? ಮಾತಾಡ್ರಿ, ಏನು ಮಾಡ್ತಾ ಇರ್ತಾನಂತೆ? ನೋಡುತ್ತಾ ಇರ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಒಳ್ಳೆಯವರನ್ನು ಮತ್ತೆ ಕೆಟ್ಟವರನ್ನು ನೋಡ್ತಾ ಇದ್ದಾನಂತೆ. ದೇವರು ಒಳ್ಳೆಯರ ಮೇಲೆ ಮಾತ್ರ ಫೋಕಸ್ ಇಡೋದಿಲ್ಲ, ಕೆಟ್ಟವರನ್ನು ಕೂಡ ನೋಡ್ತಾನೆ. ಯಾಕಂದ್ರೆ ಅವರಿಗೆ ತಕ್ಕ ಫಲ ತೋರಿಸುವುದಕ್ಕೋಸ್ಕರ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ವಾಕ್ಯ ನೋಡ್ತೇವಲ್ಲ, ಅದೇ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ನಾವು ನೋಡಿದ್ರೆ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಯಾಕೆ ಕಾಣ್ತಾವ ಅಂದ್ರೆ, ದೇವರು ನೋಡುವವನು. ಆಮೇನ್. ದೇವರು ಏನು ಮಾಡುವವನು ಹೇಳ್ರಿ? ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವಾಕ್ಯ ನೋಡಿದ ಹಾಗೆ ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಏನಾಗ್ತಿದ್ದೇವೆ? ಕಾಣುತ್ತೇವೆ. ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಇವತ್ತು ನಾವು ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ದೇವರು ನಮ್ಮ ಮಾರ್ಗಗಳು ನೋಡ್ತಾ ಇದ್ದಾನೆ. ಆತನು ನೋಡುವ ದೇವರು. ಹಲ್ಲೆಲೂಯ. ನಾವು ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀವೋ ಎಲ್ಲವನ್ನು ನೋಡ್ತಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದರೆ ಯೋಬನ ಗ್ರಂಥ 34:21 ಕೂಡ ನೋಡ್ತೇವೆ, ಆತನು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅಂತ ಇರುತ್ತೆ. ನೋಡ್ರಿ, ಇಲ್ಲಿ ವಾಕ್ಯ ಏನಂತ ಐತೆ ಹೇಳ್ರಿ? ಕಣ್ಣಿಟ್ಟು. ಯೋಬ 34:21 ಹೇಳ್ತೆ, ಮನುಷ್ಯನ ಮಾರ್ಗಗಳ ಮೇಲೆ ದೇವರು ಏನಿಟ್ಟಿರ್ತಾನಂತೆ? ಏನಿಟ್ಟು? ಇಲ್ಲಿ ವಾಕ್ಯ ನೋಡ್ತೇವೆ, ಆತನು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅವನ ಹೆಜ್ಜೆಯನ್ನೆಲ್ಲ ನೋಡುವನು. ಹಲ್ಲೆಲೂಯ, ಹಲ್ಲೆಲೂಯ. ಅವನ ಹೆಜ್ಜೆಯನ್ನೆಲ್ಲ ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಮಾತಾಡ್ರಿ. ಅವನ ಹೆಜ್ಜೆಯನ್ನೆಲ್ಲ ದೇವ್ರು ಏನು ಮಾಡ್ತಾನೆ ಹೇಳ್ರಿ? ನೋಡುತ್ತಾನೆ. ಆಮೇನ್. ನೀವು ಅನ್ಬೋದು, ಹೆಜ್ಜೆಗಳಲ್ಲಿ ಕಾಣ್ತಾವ ಅನ್ಬೋದು ಅಂದರೆ ನಿಮ್ಮ ಜೀವಿತದಲ್ಲಿ ಹಾದು ಹೋಗುವ ಪ್ರತಿಯೊಂದು ಮಾರ್ಗವನ್ನು ದೇವರು ನೋಡುತ್ತಾನೆ. ಹಲ್ಲೆಲೂಯ. ನೀವು ಪಾಪದಲ್ಲಿ ಹಾದು ಹೋಗ್ತಾ ಇದ್ದೀರಾ, ಪರಿಶುದ್ಧತೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ನೀವು ಅಕ್ರಮದಲ್ಲಿ ಹಾದು ಹೋಗ್ತಾ ಇದ್ದೀರಾ ಅಥವಾ ಒಳ್ಳೆ ರೀತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ಎಲ್ಲ ಮಾರ್ಗವನ್ನು ದೇವರು ನೋಡುತ್ತಾನೆ. ಹಲ್ಲೆಲೂಯ. ಯಾಕೆ ದೇವರು ಮನುಷ್ಯನ ನಡತೆಯ ಮೇಲೆ ಕಣ್ಣಿಟ್ಟಿದ್ದಾನಂದರೆ, ಕಣ್ಣಿಡ್ತಾನಂದರೆ ಕಾರಣ ಇಷ್ಟೇ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಹೆಂಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯ. ಇವತ್ತು ನಾವು ನೀವೆಲ್ಲರೂ ಕೂಡ ನೋಡುವ ದೇವರ ಕಾರ್ಯವನ್ನು ನೋಡ್ಬೇಕಂತ ಆಸೆ ಆಯ್ತಾ? ಅಥವಾ ನೋಡುವ ದೇವರ ಕಾರ್ಯವನ್ನು ಬೇಡಪ್ಪ, ನಮಗೆ ಬೇಡವೇ ಬೇಡ ಅಂತ ಇದ್ದೀರಾ? ಇಲ್ಲಿ ನಮ್ಮ ನೋಡುವ ದೇವರು ನಮಗೆ ಪ್ರತಿಫಲ ಕೊಡಬೇಕು. ಎಷ್ಟು ಜನರಿಗೆ ಆಸೆ ಐತೆ?
ನಮ್ಮನ್ನು ನೋಡುವ ದೇವರು ನಮಗೇನು ಕೊಡ್ಬೇಕು ಹೇಳ್ರಿ? ಮಾತಾಡ್ರಿ, ಏನು ಮಾಡ್ಬೇಕು ಹೇಳ್ರಿ? ಪ್ರತಿಫಲ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಡಬೇಕಾ? ಮಾತಾಡ್ರಿ. ಈಗ ಕೆಲವೊಂದು ವಾಕ್ಯಗಳನ್ನು ಹೇಳಿ ನನ್ನ ವಾಕ್ಯವನ್ನು ಮುಗಿಸ್ತೇನೆ. ಆಗಲೇ ಹೇಳೋದು ಎಲ್ರೋಹಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಲೇನು ಮಾಡ್ದೆ ಹೇಳ್ರಿ? ಎಲ್ರೋಹಿ ಅಂತ ಹೇಳಿದ್ರು. ಈಗ ಆ ಎಲ್ರೋಹಿಯ ಕಾರ್ಯಗಳೇನು? ಆ ಎಲ್ರೋಹಿ ನಮ್ಮನ್ನು ನೋಡಿದ ಮೇಲೆ ಏನು ಮಾಡುತ್ತಾನೆ? ಈಗ ಬೈಬಲಲ್ಲಿ ಕೆಲವೊಬ್ಬರ ಜೀವಿತದಲ್ಲಿ ದೇವರು ನೋಡಿದ್ದಾನೆ, ಅವ್ರು ನೋಡಿ ಅಷ್ಟಕ್ಕೆ ಬಿಟ್ಟ ಅಥವಾ ಅವ್ರ ಪರಿಸ್ಥಿತಿಯನ್ನು ಮಾರ್ಪಡಿಸಿದ? ನಾವು ಈ ವಾಕ್ಯದಲ್ಲಿ ನೋಡೋಣ. ತೆಗೆರಿ ವಾಕ್ಯ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ ಓದೋಣ. ನೋಡುವಾತನ ಕಾರ್ಯಗಳ ಬಗ್ಗೆ ಇವತ್ತು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳೋಣ. ಓದ್ರಿ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ ಓದ್ರಿ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಸಾಕು. ಹಲ್ಲೆಲೂಯಾ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತೇ, ಈ ವ್ಯಕ್ತಿ 38 ವರ್ಷಗಳ ಕಾಲ ರೋಗಿಯಾಗಿದ್ದಾನೆ. ಯಾರು ಹೇಳ್ರಿ? 38 ವರ್ಷದ ರೋಗಿ. ಎಲ್ಲಿದ್ದಾನೆ ಹೇಳ್ರಿ? ಎಲ್ಲಿದ್ದಾನೆ? ಯೆರೂಸಲೇಮಿನಲ್ಲಿ ಬೆಥೆಸ್ದಾ ಕೊಳದ ಹತ್ರ ಬಿದ್ದಿದ್ದಾನೆ. ಹಾಸಿಗೆ ಮೇಲೆ ಬಿದ್ದಿದ್ದಾನೆ. ಈತನು ಸ್ವಲ್ಪ ಕೂಡ ಮೇಲೆ ಕೇಳಕ್ಕಾಗಲ್ಲ. ಇವನ ಜೀವಿತ ಬಹಳ ಕೆಟ್ಟದಾಗಿದೆ. ಇವನ ಜೀವಿತ ಬಹಳ ಕೆಟ್ಟು ಹೋಗಿದೆ. ಹೆಂಗೆ ಕೆಟ್ಟು ಹೋಗಿದೆ ಅಂದರೆ, ಅವನು ಉದ್ಧಾರ ಆಗದೆ, ಅವನು ಎದ್ದು ನಡೆದಾಡದೆ, ಅವನ ಜೀವಿತ ಎಲ್ಲಿ ಬಿದ್ದಿರೋ ಸ್ಥಿತಿ ಅಲ್ಲಿನೇ ಇದೆ. ಅವನ ಮುಂದೆ ಅನೇಕರು ಸ್ವಸ್ಥ ಆಗ್ತಾ ಇದ್ದಾರೆ, ಅವನ ಮುಂದೆ ಅನೇಕರು ಬಿಡುಗಡೆ ಹೊಂದ್ತಾ ಇದ್ದಾರೆ, ಅವನ ಮುಂದೆ ಅನೇಕರ ಜೀವಿತಗಳು ಮಾರ್ಪಡ್ತಾ ಇದೆ. ಆದರೆ ಇವನ ಜೀವಿತ ಕೂಡ ಮಾರ್ಪಡಿಸಿಕೊಳ್ಳಲು ಆ ಬೆಥೆಸ್ದಾ ಕೊಳದ ಹತ್ರ ಕೂತುಕೊಂಡಿದ್ದಾನೆ. ಆದರೆ ಇವನು ಕೈಲಿ ಸಾಧ್ಯವಾಗ್ತಾ ಇಲ್ಲ. ಹಲ್ಲೆಲೂಯಾ. ಎಷ್ಟು ವರ್ಷದ ರೋಗಿ? 38 ವರ್ಷಗಳ ಕಾಲ ರೋಗದಲ್ಲಿದ್ದು, 38 ವರ್ಷಗಳ ಕಾಲ ರೋಗದಲ್ಲಿ ಬಾಳುವಂಥ ಈ ವ್ಯಕ್ತಿ ಬೆಥೆಸ್ದಾ ಕೊಳದ ಹತ್ರ ಅಲ್ಲಿ ಬಿದ್ದಿದ್ದಾನೆ. ಅಲ್ಲಿ ಹೇಳ್ತಲ್ಲ, ಅವನು ಬಿದ್ದಿರುವುದನ್ನು ಯಾರು ಕಂಡ್ರಂತೆ? ಮನುಷ್ಯರು ಕಾಣಲಿಲ್ಲ. ಹಲ್ಲೆಲೂಯಾ. ಅವನು ಬಂಧು ಮಿತ್ರರು ಕಾಣಲಿಲ್ಲ. ಅಯ್ಯೋ, ಇವನು 38 ವರ್ಷದಿಂದ ಏನಾಗಿದ್ದಾನೆ? ಹಿಂಗೇ ಇದ್ದಾನೆ. ಹೋಗಿ ನೀರು ಉಕ್ಕುವಾಗ ಬೆಥೆಸ್ದಾ ಕೊಳದಲ್ಲಿ ಏನು ಉಕ್ತವಂತೆ ಆಯ್ತು ಗಮನಿಸ್ರಿ. ಆ ಬೆಥೆಸ್ದಾ ಕೊಳದಲ್ಲಿ ನೀರು ಉಕ್ಕಿದಾಗ ಅಲ್ಲಿ ಆ ಜನರು ಏನು ಮಾಡ್ಬೇಕು ಹೇಳ್ರಿ? ಅದರೊಳಗೆ ಇಳಿಬೇಕು. ಹಲ್ಲೆಲೂಯಾ. ತುಂಬಿಕೊಳ್ಳೋದಲ್ಲ, ಅದರೊಳಗೆ ಇಳಿಬೇಕು. ಹಲ್ಲೆಲೂಯಾ. ಯಾವಾಗಾದರೆ ಆ ಬೆಥೆಸ್ದಾ ಕೊಳದೊಳಗೆ ಇಳಿತಾರೋ ಆ ಕ್ಷಣವೇ ಅವನಿಗೆ ಎಂಥ ರೋಗನೇ ಇರಲಿ, ಅವನ ಜೀವಿತ ಎಂಥ ಕಷ್ಟಕರವಾದ ಪರಿಸ್ಥಿತಿ ಆಗಲಿ, ವೈದ್ಯರು ಕೈಬಿಟ್ರು, ಅನೇಕರು ಈ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೈಬಿಟ್ರು. ಆ ನೀರು ಉಕ್ಕುವಾಗ ಅದರೊಳಗೆ ಇಳಿದ್ರೆ ಸಾಕು, ಅಲ್ಲಿರುವಂಥ ಅವನ ಪರಿಸ್ಥಿತಿ ಎಲ್ಲವೂ ಮಾರ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ನೀರೊಳಗೆ ಇಳಬೇಕಂದ್ರೆ ಇವನಿಗೆ ಶಕ್ತಿ ಬೇಕು. ಯಾರಿಗೆ ಶಕ್ತಿ ಬೇಕು ಹೇಳ್ರಿ? ಈ 38 ವರ್ಷದ ರೋಗಕ್ಕೆ ಶಕ್ತಿ ಬೇಕು. ಯಾಕಂದ್ರೆ ಇವನು ಹಾಸಿಗೆ ಮೇಲೆ ಬಿದ್ದಿದ್ದಾನೆ. ಇವನೆಲ್ಲಿ ಬಿದ್ದಿದ್ದಾನೆ? ಒಂದು ಮಾತು ಹೇಳ್ತೀನಿ, ಪ್ಯಾರಲಿಸಿಸ್ ಆಗಿರುತ್ತೆ, ಪಾರ್ಚಿ ರೋಗ ಬಂದಿರುತ್ತೆ ಅಲ್ಲ. ಪಾರ್ಚಿ ರೋಗ ಬಂದಾಗ ಅದೇನು ಮಾಡ್ತಾ ಹೇಳ್ರಿ? ಅದು ಯಾವಾಗಾದರೆ ನರಗಳಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೋ, ಅದು ನರಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೋ, ಆಗೇನಾಗುತ್ತೆ ಗೊತ್ತಾ? ಕೈಕಾಲುಗಳು ಕೆಲಸ ಮಾಡಲ್ಲ. ಕೈಕಾಲುಗಳು ಏನು ಮಾಡಲ್ಲ ಹೇಳ್ರಿ? ಕೆಲಸ ಮಾಡಲ್ಲ. ನೋಡ್ರಿ, ಕೈ ಇರುತ್ತೆ, ಕಾಲಿರುತ್ತೆ, ನೋಡೋಕ್ಕೆ ಒಳ್ಳೆ ಕೈಕಾಲುಗಳು ದಪ್ಪ ಚೆನ್ನಾಗಿ ಮಜಲ್ ಕಾಣ್ತಾ ಇರುತ್ತೆ. ಬಟ್ ನರಗಳು ಕೆಲಸ ಮಾಡಿಲ್ಲ ಅಂದರೆ ಏನು ಮಾಡ್ತೇಳ್ರಿ? ಕೈ ಹಿಂಗೇ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅಂಥವನ್ನ ಆ ನರ ವೀಕ್ನೆಸ್ ಇದ್ದು ಆ ಪಾರ್ಚಿ ಹೊಡೆದವನ್ನ ಎದ್ದು ನಡೆ ಅಂದರೆ, ಏಯ್ ನೀನೇನು ಚೆನ್ನಾಗದಿ, ಕೈ ಅದಾವ, ಕಾಲು ಅದಾವ, ಎಲ್ಲ ಅದಾವ, ಎದ್ದು ನಡೆ ಅಂದರೆ ಆಗತ್ತ? ಅವ್ನ ಕೈಲಿ ಎದ್ದೇಳಕ್ಕೆ ಆಗುತ್ತೆ? ಎದ್ದೇಳಕ್ಕೆ ಯಾಕೆ ಆಗಲ್ಲ ಹೇಳ್ರಿ? ಇಲ್ಲಿಲ್ಲ ಅಂತಾರಲ್ಲ, ಯಾಕೆ ಆಗಲ್ಲ? ಎಲ್ಲ ಇದ್ರು ಅವನೊಳಗೆ ಬಲಹೀನತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಕೂಡ ಅದೇ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಸ್ವಲ್ಪ ಕೂಡ ಹೇಳಕ್ಕಾಗ್ಲಾರ್ದೆ ಬಿದ್ದಿದ್ದಾನೆ. ಮುಂದಕ್ಕೆ ಹೋಗಕ್ಕೆ ನೋಡ್ತಾನ. ಹೋಗೋದಕ್ಕಿಂತ ಮುಂಚೆ ಇನ್ನೊಬ್ಬರು ಬೀಳ್ತಾ ಇದ್ದಾರೆ, ಹೋಗಕ್ಕಿಂತ ಮುಂಚೆ ಇನ್ನೊಬ್ಬರು ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಹೇಳುತ್ತಲ್ಲ 5:6 ಯೋಹಾನ ಬರೆದ ಸುವಾರ್ತೆಯಲ್ಲಿ, ಅವನು ಬಿದ್ದಿರುವುದನ್ನು ಯೇಸು ಕಂಡು, ಅಲ್ಲಿ ಮುಂದೆ ಹೇಳುತ್ತೆ, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು
ದೇವರು ತಿಳಿದನು. ಹಲ್ಲೆಲೂಯಾ. ದೇವ್ರಿಗೆ ಯಾರು ಲೆಟ್ರ್ ಕೊಡಲಿಲ್ಲ. ಇವನು 38 ವರ್ಷದ ರೋಗಿ ಇಲ್ಲೇ ಬಿದ್ದನ, ಇವನು ಬಹಳ ವರ್ಷ ಆಯ್ತು ಅಂತ ಯಾರು ಹೇಳಿಲ್ಲ. ಆದರೆ ದೇವರು ಕಂಡಿದ್ದಾನಲ್ಲ, ದೇವರು ನೋಡಿದಾನಲ್ಲ, ದೇವರಿಗೆ ಎಲ್ಲವೂ ಗೊತ್ತಿದೆ. ಆಮೇನ್. ನಾವು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದೇವೋ, ನಾವು ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೋ, ನಮ್ಮ ಜೀವಿತ ಹೇಗಿದೆಯೋ, ನಮ್ಮ ಸ್ಥಿತಿಗತಿಗಳು ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯೋ ಎಲ್ಲವನ್ನು ನೋಡುವ ದೇವರು ಆತ ನಮ್ಮನ್ನು ಕಂಡು ಹೇಳುತ್ತಾನೆ, ಇವನು ಬಿದ್ದು ಇವನ ಸ್ಥಿತಿ ಬಹುಕಾಲವಾಗಿದೆ, ಇವನ್ನ ಹೀಗೆ ಬಿಟ್ಟರೆ ಇವನ ಜೀವಿತ ಇಷ್ಟೇ ಪತನ ಆಗುತ್ತಂತೇಳಿ ದೇವರು ಆ ವ್ಯಕ್ತಿಯನ್ನು ಎದ್ದು ನಡೆದಾಡುವಂತೆ ಮಾಡಿದ್ದಾನೆ. ಅದೇ ರೀತಿ ನಮ್ಮ ಜೀವಿತ ಕೂಡ ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿರ್ತೇವೋ ದೇವರು ನಮ್ಮನ್ನು ಕೂಡ ಎದ್ದು ನಡೆದಾಡುವಂತೆ ಎಲ್ಲ ರೀತಿಯಲ್ಲಿ ದೇವರು ಬಿಡುಗಡೆ ಕೊಟ್ಟು ನಮ್ಮನ್ನು ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಬಹುಕಾಲವಾಗಿ ಅಂತ ತಿಳಿದು ಹೇಳ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಏನುಂಟಂತ ಕೇಳೋಣ? ಊಟ ಉಂಟೋ ಅಂತ ಕೇಳ್ದ. ನಿನಗೆ ಸ್ವಸ್ಥವಾಗಲಿಕ್ಕೆ ಬೈಬಲ್ ಉಂಟು ಅಂತ ಕೇಳ್ದ. ನಿನಗೆ ಸ್ವಸ್ಥವಾಗಲಿಕ್ಕೆ ಆಯಿಲ್ ಉಂಟು ಅಂತ ಕೇಳ್ದ. ನಿನಗೆ ಸ್ವಸ್ಥವಾಗುವುದಕ್ಕೆ ಮೆಡಿಸಿನ್ ಉಂಟು ಅಂತ ಕೇಳ್ದ. ಇಲ್ಲ, ನೀನು ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಹಲ್ಲೆಲೂಯಾ. ಇವತ್ತು ದೇವರು ನಮಗೆ ತಿಳಿಸಿರೋ ಮಾತೇನೆಂದರೆ, ನಮ್ಮ ಎಲ್ಲ ಕೆಟ್ಟ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸೋದಕ್ಕೆ ರೆಡಿ ಇದ್ದಾನೆ. ಆ ಕೆಟ್ಟ ಪರಿಸ್ಥಿತಿಗಳು ನಮ್ಮಿಂದ ಹೋಗಲಿಕ್ಕೆ ನಮಗೆ ಮನಸ್ಸೈತಾ? ಮನಸ್ಸಿರುವುದಾದರೆ ಇವತ್ತು ದೇವರು ಎಲ್ಲ ಕೆಟ್ಟ ಪರಿಸ್ಥಿತಿ ಮನುಷ್ಯನಿಗೆ ಕೆಲವೊಂದು ಸಾರಿ ಹೇಳ್ತಾನೆ, ಅಯ್ಯೋ ಇವನ ಜೀವಿತ ಕೆಟ್ಟ ಕೆರೆ ಹಿಡಿದೋಗಿದೆ, ಇವನು ಯಾವುದಕ್ಕೂ ಉಪಯೋಗ ಇಲ್ಲ, ಎಲ್ಲಿಗೂ ಉಪಯೋಗ ಇಲ್ಲ ಅಂತ ಹೇಳ್ತಿರ್ತಲ್ಲ, ಅಂಥವನ್ನ ದೇವರು ತಿರುಗಿ ಎಲ್ಲರೂ ಉಪಯೋಗಿಸಿಕೊಳ್ಳುವಂತೆ, ಎಲ್ಲರ ಮುಂದೆ ತಲೆ ಎತ್ತಿ ನಡೆಯುವಂತೆ ಅವನ ಜೀವಿತವನ್ನು ಮಾರ್ಪಡಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನೀವೆಲ್ಲರೂ ತಿಳ್ಕೊಳ್ಬೇಕು, ದೇವರ ಕಾರ್ಯವನ್ನು ನೋಡುವಾತನ ದೇವರ ಕಾರ್ಯವನ್ನು ನೋಡಲು ನಮಗೆ ಮನಸ್ಸೈತಾ? ಮಾತಾಡ್ರಿ, ಮನಸ್ಸೈತಾ? ದೊಡ್ಡವರು ಹೇಳ್ತಾರೆ, ಮನಸ್ಸಿದ್ರೆ ಮಾತಾಡ್ರಿ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿಲ್ಲ ಅಂದ್ರೆ ಇದ್ದು ಮಾರ್ಗ ಕೂಡ ಮುಚ್ಚೋಗ್ಬಿಡ್ತಾವ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಈ 38 ವರ್ಷದ ರೋಗಿ ಅಲ್ಲಿ ಹಾಸಿಗೆ ಮೇಲೆ ಬಿದ್ದಿರುವಾಗ ಅವನ ಮುಂದೆ ಅನೇಕ ಜನರು ಸ್ವಸ್ಥ ಆಗ್ತಿದ್ದಾರೆ, ಅವನ ಮುಂದೆ ಅನೇಕ ಜನರು ಬಿಡುಗಡೆ ಹೊಂದ್ತಾ ಇದ್ದಾರೆ. ಆದರೆ ಇವನಿಗೆ ಅಂಥ ಮನಸ್ಸೈತೆ ಗೊತ್ತಾ? ಸ್ವತಃವಾಗಿ ದೇವರೇ ಬಂದಲ್ಲಿ ಗುಣಪಡಿಸಲಿದ್ದಾಗ ಇವನು ಹೇಳ್ತಾನೆ, ಸ್ವಾಮಿ ನನಗೆ ಮನಸ್ಸೈತೆ, ಬಟ್ ನಿನ್ನಿಂದ ಸ್ವಸ್ಥ ಹೊಂದಕ್ಕೆ ಮನಸ್ಸಲ್ಲ, ನಾನು ಅದ್ರಾಗ ಬೀಳಬೇಕಂತ ಮನಸ್ಸೈತೆ. ಬಟ್ ನಾನು ಇಳಿಯಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಬ್ಬನೇ ಯಾರೋ ಇಳ್ತಾನ, ಅವನು ಸ್ವಸ್ಥ ಆಗ್ತಾನ. ಇವತ್ತು ದೇವ್ರಿಗೆ ಕೇಳ್ತಾನೆ, ನಿನ್ನ ಮನಸ್ಸು ಕೆಲವು ಸಾರಿ ಹಿಂಗೆ ದುಡಿದು ಈ ರೀತಿ ಇದ್ದು ಈ ರೀತಿ ಹೋಗಿ ನಾನು ಆಶೀರ್ವಾದ ಹೊಂದಬೇಕು, ನನಗೆ ಅಂಥ ಮನಸ್ಸಾಯ್ತಾ ಅಂತೇಳಿ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ದೇವರು ವಾಕ್ಯ ಹೇಳುತ್ತೆ, ದೇವರು ನಿಮ್ಮ ಬಳಿಗೆ ಬಂದು ಹೆಂಗೆ ಬೇಕಾದ್ರೆ ನಿಮ್ಮ ಚರಿತ್ರೆಯನ್ನು ಮಾರ್ಪಡಿಸಬಲ್ಲನು. ಆಮೇನ್. ಹಲ್ಲೆಲೂಯಾ. ಹೇಳ್ತೀನಿ, ಬೆತಸ್ತ ಕೊಳದ ಹತ್ರ 38 ವರ್ಷಗಳ ಕಾಲ ಕಾದು ಕೂತಿದ್ರು. ಆ ನೀರು ಉಕ್ಕುವಾಗ ಇಳಿಯಕ್ಕಾಗಲಾರದ ಅವನ ಜೀವಿತದಲ್ಲಿ ಏಸು ಬಂದು ಅವನ ಜೀವಿತವನ್ನು ಎದ್ದು ನಡೆದಾಡುವಂತೆ, ಅವನ ಜೀವಿತವು ಯಾವುದಕ್ಕೂ ಬರದ ಪರಿಸ್ಥಿತಿಯಲ್ಲಿ ಇರುವಾಗಲೂ ದೇವರನ್ನು ಉತ್ತಮವಾಗಿ ನಡೆಸಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಮಗೆ ಮನಸ್ಸಿರಬೇಕು. ಏನಿರ್ಬೇಕು ಹೇಳ್ರಿ? ನಮ್ಮ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ನೋಡುವ ದೇವರ ಕಾರ್ಯವನ್ನು ನೋಡಲು, ಎಲ್ರೋಗಿಯಾಗಿರುವ ದೇವರ ಕಾರ್ಯವನ್ನು ನೋಡಲು ನಮಗೇನಿರ್ಬೇಕು ಹೇಳ್ರಿ? ಏನಿರ್ಬೇಕು ಹೇಳ್ರಿ? ಈಗ ಒಂದು ಮಾತು ಹೇಳ್ತೀನಿ. ಯೇಸುಸ್ವಾಮಿ ಗೊತ್ತಿಲ್ಲ, ಅವನು ಚೆನ್ನಾಗಿ ಆಗ್ಬೇಕಂತೇಳಿ ಹೋಗ್ತಾ ಇದ್ದೇನೆ. ಇನ್ನೊಬ್ರು ಇಳಿತಾರೆ, ಸ್ವಸ್ಥ ಆಗ್ತಾರೆ, ಆ ನೀರು ಉಕ್ಕುವಂತ ನಿಲ್ತಾ ಇದೆ. ಈಗ ಅವ್ನು ಮತ್ತೆ ಹಂಗೆ ಬಿದ್ದು ಎದುರು ನೋಡ್ತಾನೆ, ಯಾವಾಗ ನೀರು ಉಕ್ಕುತ್ತೋ ಅಂತೇಳಿ ನೋಡ್ತಾ ಇದ್ದಾನೆ. ಗೊತ್ತಿಲ್ಲ ದೇವರಿಗೆ, ಯಾಕಂದ್ರೆ ಅವನು ಕಂಡಿದ್ದಾನೆ. ಹಲ್ಲೆಲೂಯಾ. ಏನು ಮಾಡಿದ್ದಾನೆ? ದೇವರವನ್ನ ಕಂಡಿದ್ದಾನೆ, ಅವನ ಪರಿಸ್ಥಿತಿ ನೋಡಿದ್ದಾನೆ, ಬಹು ಕಾಲವಾಯ್ತು ದೇವರು ತಿಳಿದಿದ್ದಾನೆ. ಗೊತ್ತಿಲ್ಲ, ಆದರೂ ದೇವ್ರಿಗೆ ಕೇಳ್ದ. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತರೊಂದು ಆಡ್ದಲ್ಲ, ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನಡೆಯೋದನ್ನು ನಾಮಲಗೋದನ್ನು ಹಬ್ಬ ನೀ ಅರಿತಿರುವೆ, ನಡೆಯೋದನ್ನು ನಾಮಲಗೋದನ್ನು ಹಬ್ಬ ನೀ ಅರಿತಿರುವೆ,
ರಾಜ, ಸ್ತೋತ್ರ ರಾಜ, ಆಮೆನ್. ಯೇಸು ರಾಜ ನನ್ನ ಕಾಣುವವನೇ, ದೀನವು ಕಾಯುವವನೇ, ನನ್ನ ಕಾಣುವವನೇ, ದೀನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, యేసయ్య ಸುತ್ತಲೂ ಆವರಿಸಿರುವೆ. ಹಲ್ಲೆಲೂಯಾ. ದೇವರು ಎಲ್ಲವನ್ನು ಏನು ಮಾಡ್ತಾನೆ ಹೇಳ್ರಿ? ನೋಡುತ್ತಾನೆ, ಪರೀಕ್ಷಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ದೇವರನ್ನು ಅಲ್ಲಿಗೆ ಬಿಡಲಿಲ್ಲ. ಮನಸ್ಸುಂಟು ಅಂತ ಕೇಳ್ದ, ಅವನ ಮನಸ್ಸು ಅದ್ರಾಗ ಬೀಳಬೇಕಂತಿತ್ತು. ಬಟ್ ಆದರೆ ದೇವರನ್ನು ಎಬ್ಬಿಸಿ, ಅಲ್ಲಿ ವಚನ ನೋಡುತ್ತೇವೆ 5:8 ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತು ನಡೆದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ದೇವರು ನಮ್ಮ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಾನೆ. ನೋಡುವ ದೇವರು ಏನು ಮಾಡ್ತಾನೆ ಹೇಳ್ರಿ? ಎದ್ದು ನಡೆಯುವಂತೆ. ಹಲ್ಲೆಲೂಯಾ. ಬಿದ್ದ ಸ್ಥಳದಲ್ಲೇ ಆಮೆನ್ ಎದ್ದಳುವಂತೆ. ಎಲ್ಲಾದರೆ ಅಭಿವೃದ್ಧಿ ಹೊಂದಬೇಕಂತೇಳಿ ಬಿದ್ದಿದ್ದಾನೋ ಅಲ್ಲೇ ದೇವರು ತಿರುಗಿ ಎದ್ದೇಳುವಂತೆ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸ್ರಿ, ಅವತ್ತು ಯೇಸು ಸ್ವಾಮಿ ಏನಾಗಿದ್ದ? ಅವತ್ತು ಯೇಸು ಸ್ವಾಮಿ ಏನಾಗಿದ್ದ ಹೇಳ್ರಿ? ಶರೀರ ಅಂದರೆ ಮಾಂಸವನ್ನು ರಕ್ತವನ್ನು ಧರಿಸಿಕೊಂಡು ದೇವರಾಗಿದ್ದ ಅಲ್ಲಿ, ಅಲ್ಲ? ಹೌದಾ ಇಲ್ಲ? 2000 ವರ್ಷಗಳ ಹಿಂದೆ ನಡೆದ ಘಟನೆ ಇದು, ಹೌದಾ ಇಲ್ಲ? ಯೇಸು ಸ್ವಾಮಿ ಸೇವೆ ಮಾಡುವ ಕಾಲಾವಧಿಯಲ್ಲಿ ಇದ್ದ ಘಟನೆ ಇದು, ಹೌದಾ ಇಲ್ಲ? ಎಷ್ಟು ವರ್ಷ ಸೇವೆ ಮಾಡಿದ ದೇವರು? 3 ವರ್ಷ 6 ತಿಂಗಳು, ಅಲ್ಲ? ಈಗ ಶಿಷ್ಯರ ಜೊತೆ ಕೂಡ ಇರ್ಬೋದು, ಒಂದು 3.5 ವರ್ಷ ಅವ್ರ ಜೊತೆ ಇದ್ದ. 3.5 ವರ್ಷ ಇದ್ದ. ಸೇವೆ ಪ್ರಾರಂಭವಾದಾಗಿಂದ ಅವ್ರ ಜೊತೆನೇ ಇದ್ದ. ಕೆಲವು ದಿನಗಳು ಕಮ್ಮಿ ಆಗಿರ್ಬೋದು, ಹೆಚ್ಚು ಕಡಿಮೆ 3.5 ವರ್ಷ. 3 ವರ್ಷ ಮೇಲ್ಪಟ್ಟೆ ಶಿಷ್ಯರ ಜೊತೆ ಇದ್ದ. ದೇವರು ಇದ್ದಾಗ ಕೊರತೆನೇ ಇಲ್ಲ ಇವರಿಗೆ. ಹಲ್ಲೆಲೂಯಾ. ಇವ್ರಿಗೆ ಏನಿದ್ದಿಲ್ಲ ಹೇಳ್ರಿ? ಕೊರತೆ ಇದ್ದಿಲ್ಲ, ಯಾವುದ ಕೊರತೆ ಇದ್ದಿಲ್ಲ. ಯಾಕಂದ್ರೆ ಕೊರತೆಗಳನ್ನು ನೀಗಿಸುವ ದೇವರಿದ್ದನು. ಆಮೇನ್. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಕಷ್ಟ ಬರ್ತಿತ್ತೋ ನೋಡುವ ದೇವರು ಆವಾಗಲೇ ಪರಿಹಾರ ಕೊಡ್ತಾ ಇದ್ದ. ಅಂಥ ದೇವರು ಅವ್ರ ಜೊತೆಗಿದ್ದ. ಹಲ್ಲೆಲೂಯಾ. ಅಂಥ ದೇವರು ಯಾಕೆ ಅವ್ರ ಜೊತೆ ಇದ್ದಂದ್ರೆ ಅವ್ರ ಪರಿಸ್ಥಿತಿಗಳು ಮಾರ್ಪಡಿಸೋದಕ್ಕೆ ಅಂತ ಅವ್ರ ಜೊತೆ ಇದ್ದ. ಆದರೆ ಯೇಸು ಸ್ವಾಮಿ ಆರೋಹಣವಾದ ಮೇಲೆ ಪ್ಲಾನ್ ಮಾಡಿದ್ರು, ಈಗ ಯೇಸು ಸ್ವಾಮಿ ನಮ್ಮ ಜೊತೆ ಇಲ್ಲ, ಹೋಗಿ ನಮಗೋಸ್ಕರ ಪರಲೋಕದಲ್ಲಿ ಬಂಗಾರ ಬೀಡಾರಗಳನ್ನು ರೆಡಿ ಮಾಡೋದಕ್ಕೆ ಹೋಗಿದ್ದೇನೆ. ಈಗ ನಮ್ಮ ಕೆಲಸ ಏನು? ಪೇತ್ರ ಅನ್ಕಂಡ, ನಾನು ಹೋಗ್ತನಪ್ಪ ಮೀನು ಹಿಡಿಯಾಕ, ನಾನು ಎಲ್ಲಿಗೆ ಹೋಗ್ತೀನಿ? ಮಾತಾಡ್ರಿ, ಎಲ್ಲಿಗೆ ಹೋಗ್ತೀನಿ? ಪೇತ್ರನ ಕೆಲಸ ಏನು ಹೇಳ್ರಿ? ಸೇವಕನಾಗಿಂತ ಮುಂಚೆ ಪೇತ್ರನ ಕೆಲಸ ಏನು? ಬೆಸ್ತರಾತ. ಹಲ್ಲೆಲೂಯಾ. ಆತನ ಕೆಲಸ ಏನು ಹೇಳ್ರಿ? ಮೀನುಗಳಿಗೋಸ್ಕರ ಬಲೆ ಹಾಕಿ ಸಮುದ್ರದಲ್ಲಿ ಬಲೆ ಎಳೆಯುವಂಥ ವ್ಯಕ್ತಿ. ಹಲ್ಲೆಲೂಯಾ. ತೆಗೆರೆ ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 3ನೇ ವಚನ. ಬೇಕಾ ಹೋದ್ರೆ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 3ನೇ ವಚನ ವಾಕ್ಯ ಓದೋಣ. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಲಿ ಒಂದು ಮೀನು ಕೂಡ ಸಿಗಲಿಲ್ಲ. ಹಲ್ಲೆಲೂಯಾ. ದೇವರು ಅವ್ರನ್ನ ಕರೆದಿದ್ದು ಯಾಕೆ ಹೇಳ್ರಿ? ನೀವು ಸೇವೆ ಮಾಡಬೇಕು, ನೀವು ಅನೇಕರಿಗೆ ಸುವಾರ್ತೆ ಹೇಳಬೇಕು, ನೀವು ಅನೇಕರ ದೇವರ ಬಳಿಗೆ ನಡೆಸಬೇಕಂತ ಹೇಳಿದ್ರೆ ಇವರು ಮತ್ತೆ ತಿರುಗಿ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಎಲ್ಲಿಗೆ ಹೋಗ್ತಾರೆ ಇವರು? ಮಾತಾಡ್ಬೇಕು. ಎಲ್ಲಿಗೆ ಹೋಗ್ತಾರೆ ಇವರು? ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತಾರಂತೆ. ಇದಕ್ಕೆ ಮೇನ್ ಹೆಡ್ ಯಾರು ಹೇಳ್ರಿ? ಪೇತ್ರನೇ ಹೆಡ್ಡು, ಲೀಡ್ರು. ಹಲ್ಲೆಲೂಯಾ. ಈ ಲೀಡ್ರು ಮೋಶೆ ಥರ ಇದ್ದು ಯೆಹೋಶುವನ ರೆಡಿ ಮಾಡಿಬಿಟ್ಟು, ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಲ್ಲಿ ಹೋಗ್ತಾನೆ ಗೊತ್ತಾ? ಮತ್ತೆ ಮೀನು ಹಿಡಿಯಕ್ಕೆ ಕರ್ಕೊಂಡು ಹೋಗ್ತಾನೆ. ಈತನಿಂದೆ ಇನ್ನ ಕೆಲವೊಬ್ರು ಹೇಳಿದ್ರು ನಾವು ಬರ್ತೇವೆ ಅಂದ್ರು. ಹೋದ್ರೆ ಮುಂದೆ ಹಂಗೆ ಹೋದನ ವಚನ. ಹತ್ತಿದರು, ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದಾನೆ. ಯಾರ್ಯಾರು ಹೋಗ್ಯಾರ ಗೊತ್ತಾ? 1ನೇ ವಚನ ಹೋದ್ರಿ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡಂತ ಇದ್ದಲ್ಲ. ಮುಂದೆ ಹೋದ್ರಿ. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ
ಸೀಮೋನ್ ಪೇತ್ರನು ಒಬ್ಬನು, ನಮ್ಮ ಇಂಡಿಯಾ ದೇಶಕ್ಕೆ ಬಂದಂಥ ಇನ್ನೊಬ್ಬ ವ್ಯಕ್ತಿ ಯಾರು ಹೇಳ್ರಿ? ತೋಮ. ಹೋದ್ರಿ, ಸೀಮೋನ್ ಪೇತ್ರನು, ದಿದ್ಯೋಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾಯೇಲನು, ಮತ್ತೆ ಜಬದಾಯನ ಕುಮಾರ ಯಾರು ಹೇಳ್ರಿ? ಯಾರು? ಯಾಕೋಬ ಮತ್ತೆ ಯೋಹಾನ. ಮತ್ತಾಯೇನು ಬರೆದ ಸುವಾರ್ತೆ 10ನೇ 7ನೇ ವಚನದಲ್ಲಿ ಬರೆದಿದೆ. ಟೋಟಲು ಇವರೆಲ್ಲ ಹೋದ್ರು. ಇವರೆಲ್ಲ ಹೋಗಿ ಗಮನಿಸ್ರಿ, ಮೀನು ಹಿಡಿಯೋಕೆ ಹೋದ್ರು, ಒಂದು ಕೂಡ ಸಿಗಲಿಲ್ಲಂತೆ. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಕೂಡ ಸಿಕ್ಕಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಎಲ್ಲಿದ್ದಾನೆ? ಭೂಲೋಕದಲ್ಲಿದ್ದಾನ, ಪರಲೋಕದಲ್ಲಿದ್ದಾನ? ಈ ಅಧ್ಯಾಯದಲ್ಲಿ ಈಗ ಯೇಸು ಸ್ವಾಮಿ ಎಲ್ಲಿದ್ದಾನೆ? ಯೇಸು ಸ್ವಾಮಿ ಇದ್ರೆ ಇವರು ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತಿರಲಿಲ್ಲ. ಯೇಸು ಸ್ವಾಮಿ ಆರೋಹಣವಾಗಿದ್ದಾನಲ್ಲ, ಅದಕ್ಕೋಸ್ಕರ ಹೋಗಿ ಆಲ್ರೆಡಿ 2 ಸಾರಿ ಯೇಸು ಸ್ವಾಮಿ ಜನರಿಗೆ ಕಾಣಿಸ್ಕೊಂಡಿದ್ದಾನೆ. ಇದು 3ನೇ ಸಾರಿ. ಇದು ಎಷ್ಟನೇ ಸಾರಿ? ಇಲ್ಲಿ ಈ 21ನೇ ವಚನ ಪ್ರಕಾರ 3ನೇ ಸಾರಿ ಯೇಸು ತಿರುಗಿ ಅವ್ರನ್ನ ನೋಡಿ, ಅಯ್ಯೋ ಇವ್ರಿಗೆ ಊಟಕ್ಕಿಲ್ಲ, ಇವರ ಕೊರತೆ ನೀಗಿಸ್ಬೇಕಂತೇಳಿ ದೇವರು ಪರಲೋಕವನ್ನು ಬಿಟ್ಟು ಮತ್ತೆ ಭೂಲೋಕಕ್ಕೆ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಇವತ್ತು ಇದರ ಪ್ರಕಾರ ನಾವು ತಿಳ್ಕೊಳ್ಬೇಕು, ನೋಡುವ ದೇವರು ನಾವು ಕಷ್ಟದಲ್ಲಿ ಪ್ರಯಾಸ ಪಡುತ್ತಿರುವಲ್ಲಿ ದೇವರು ನೋಡಿ ಪರಲೋಕದಲ್ಲಿ ಸಿಂಹಾಸನ ಮೇಲೆ ಕಾಲಕ್ಕೆ ಕುಂದ್ರಲ್ಲ, ಇಳಿದು ಬರುತ್ತಾನೆ. ಆಮೇನ್, ಹಲ್ಲೆಲೂಯಾ. ಇಳಿದು ಬಂದು ಸುಮ್ಮನೆ ಇರೋದಿಲ್ಲ, ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಪ್ರಯಾಸ ಪಟ್ಟರು, ಒಂದು ಮೀನು ಸಿಗ್ಲಿಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ದೇವ್ರು ಬಂದು ಹೇಳ್ದ, ಏನಪ್ಪ ಬಲಗಡಿಗೆ ಏನಾಕ್ರಿ ನೀವು? ಅಲ್ಲಿ ವಾಕ್ಯ ನೋಡೋಣ. ಬಲಗಡಿಗೆ ಏನಾಗಬೇಕು? ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಆಮೇನ್. ಯಾವಾಗಾದ್ರೂ ಅವರು ಬಲಗಡೆಗೆ ದೇವರ ಮಾತನ್ನು ಕೇಳಿ ಬಲಗಡೆಗೆ ಬಲೆಯನ್ನು ಬೀಸಿದರೋ ಎಷ್ಟು ಮೀನು ಸಿಕ್ಕಿದವಂತೈತೆ ಅಲ್ಲಿ ವಾಕ್ಯದಲ್ಲಿ? ಅಲ್ಲೇನಂತೈತೆ ವಾಕ್ಯದಲ್ಲಿ? ನೀವು ದೋಣಿ ಬಲಗಡೆ ಬೀಸಿದರೆ ಇದು ಹೇಳಿದನು. ಅವರು ಅದೇ ರೀತಿ ಬೀಸಿದರು, ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದರಿಂದ ಬಲೆ ಎಳೆಯುವುದಕ್ಕೆ ಆಗದೆ ಹೋಯ್ತು ಅಂತೈತೆ. ಎಷ್ಟು ಮೀನು ಸಿಕ್ಕಿದ್ದು ಗೊತ್ತಾ? 153 ದೊಡ್ಡ ಮೀನುಗಳಿದ್ದು ಬಂತೆ. ಹಲ್ಲೆಲೂಯಾ. ಎಷ್ಟು ಮೀನುಗಳು? ಕೆಳಗೆ ವಚನ ಹೇಳುತ್ತೆ ನೋಡ್ರಿ, 11ನೇ ವಚನದಲ್ಲಿ ಎಷ್ಟಿದಾವಲ್ಲಿ? 153 ದೊಡ್ಡ ಮೀನುಗಳು ತುಂಬಿದ್ವು ಅಂತ. ಎದರಲ್ಲಿ? ಆ ಬಲೆಯಲ್ಲಿ. ಹಲ್ಲೆಲೂಯಾ. ಅದನ್ನೇ ಎಳೆದ್ರು ಸಾಕಾಯ್ತು ಅವರಿಗೆ. ದೇವರು ಕೊಟ್ಟರಂಗಿರುತ್ತೆ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ನೋಡುವ ದೇವರಿಗೆ ಎಲ್ಲವೂ ಸಾಧ್ಯ. ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು. ಆಮೇನ್. ಈ ಲೋಕದಲ್ಲಿ ಎಲ್ಲರನ್ನ ದೇವರು ನೋಡ್ತಾ ಇದ್ದಾನೆ. ಆಮೇನ್. ನನಗೆ ಯಾವಾಗಲೂ ಕೂಡ ಈ ವಾಕ್ಯ ಬಹಳ ಇಷ್ಟ. ದೇವರು ತನ್ನ ಸೇವಕರನ್ನು ನೋಡಿ ಯಾವ ಪರಿಸ್ಥಿತಿ ಇರೋದ್ರಲ್ಲಿ ಇಳಿದು ಬರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, 3ನೇ ಸಾರಿ ಪರಲೋಕದಿಂದ ಮತ್ತೆ ಇಲ್ಲಿಗೆ ಬಂದ ಹೇಳ್ರಿ, ಭೂಲೋಕಕ್ಕೆ ಬಂದು ಮತ್ತೆ ಅವ್ರಿಗೆ ಬಲೆ ಹಾಕಂತೇಳಿ 153 ಮೀನು ಅವ್ರಿಗೆ ಕೊಟ್ಟು, ದೊಡ್ಡ ಮೀನುಗಳು, ಸಣ್ಣ ಮೀನುಗಳೆಲ್ಲ ದೊಡ್ಡ ಮೀನುಗಳು ಅವ್ರಿಗೆ ಕೊಟ್ಟು, ಆಮೇಲೆ ಹೇಳ್ತಾನೆ, ಪೇತ್ರ ನನ್ನ ಮೇಲೆ ಮಮತೆ ಇಟ್ಟಿದೀಯಾ? ಪೇತ್ರ ನನ್ನ ಪ್ರೀತಿ ಮಾಡ್ತಾ ಇದೀಯಾ ಅಂತ ಕೇಳ್ದ. ಸ್ವಾಮಿ ನೀನೇ ಬಲ್ಲೆ, ಗೊತ್ತೈತೆ, ನಿನ್ನ ಕುರಿಗಳನ್ನು, ನನ್ನ ಮಂದೆಯನ್ನು ಮೇಯಿಸು, ಪೋಷಿಸು, ನಡೆಸು ಅಂತ. ಹಲ್ಲೆಲೂಯಾ. ಅಂದರೆ ಈ ವಾಕ್ಯದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಕೊರತೆಯನ್ನು ದೇವರು ನೀಗಿಸುವುದಕ್ಕೆ ಯಾವಾಗ ಬೇಕಾದ್ರೂ ಇಳಿದು ಬರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಎಲ್ಲಿ ಬೇಕಾದರೂ ಇಳಿದು ಬರುತ್ತಾನೆ. ಹಲ್ಲೆಲೂಯಾ. ಹೇಗೆ ಬೇಕಾದರೂ ದೇವರು ಕಾರ್ಯ ಮಾಡುತ್ತಾನೆ. ಆಮೇನ್. ಆದ ಕಾರಣ ನಾವೆಲ್ಲರೂ ಕೂಡ ನೋಡುವ ದೇವರನ್ನ ಎನಿ ಟೈಮ್ ಏನು ಮಾಡ್ಬೇಕು ಹೇಳ್ರಿ? ಘನಪಡಿಸಬೇಕು. ಏನು ಮಾಡಬೇಕು? ಮಾತಾಡ್ರಿ. ಏನು ಮಾಡಬೇಕು? ಮಾತಾಡ್ರಿ. ಏನು ಮಾಡಬೇಕು? ಸುಮ್ಮನಿರ್ಬೇಕಾ? ನಮ್ಮ ನೋಡುವ ದೇವರು ನಾವೇನು ಮಾಡ್ಬೇಕು ಹೇಳ್ರಿ? ಘನಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವ ನೀವೆಲ್ಲರೂ ಈ ವಚನವನ್ನು ನೆನ್ಪಿಟ್ಕೊಳ್ಳೋಣ. ಯಾಕಂದರೆ ಈ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 3ನೇ ಸಾರಿ ಭೂಲೋಕಕ್ಕೆ ಬಂದು 3ನೇ ಸಾರಿ ಅವರಿಗೆ ಕಾಣಿಸಿಕೊಂಡು ದೇವರ ಕೊರತೆ ನೀಗಿಸಿ ಅವರಿಗೆ ಬೇಕಾದ ಅಗತ್ಯವನ್ನು ಪೂರೈಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಮ ನೋಡುವ ದೇವರಿಗೆ ಎಲ್ಲವೂ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ನಮ್ಮ ನೋಡುವ ದೇವರಿಗೆ ಮಾತಾಡಿ. ನಮ್ಮ ನೋಡುವ ದೇವರಿಗೆ ನಿದ್ದೆ ಮಾಡಿರಲ್ಲ, ನಮ್ಮ ನೋಡುವ ದೇವರಿಗೆ. ಓಕೆ, ಎಚ್ಚರವಾಗಿರುವವರೆಲ್ಲ ನಮ್ಮ ನೋಡುವ ದೇವರಿಗೆ. ಬರೀ ಆದರೆ ಕೆಲವೊಬ್ರು ನಿದ್ದೆ ಮಾಡ್ತಿದ್ದೀರಿ, ಇನ್ನು ಮಾತಾಡಬೇಡ್ರಲ್ಲ, ಅದಕ್ಕೋಸ್ಕರ. ಎಲ್ಲರೂ ಹೇಳ್ರಿ, ನಮ್ಮ ನೋಡುವ ದೇವರಿಗೆ ಬರೋದು ಗೊತ್ತೈತೆ, ವಾಪಸ್ ಹೋಗೋದು ಗೊತ್ತೈತೆ, ಪರಲೋಕದಿಂದ ಆಶೀರ್ವಾದ ತರೋದು ಗೊತ್ತೈತೆ, ಕೊಟ್ಟಿದ್ದ ಆಶೀರ್ವಾದ ಕಿತ್ಕೊಂಡು ಹೋಗೋದು ಗೊತ್ತೈತೆ ದೇವರಿಗೆ. ಹಲ್ಲೆಲೂಯಾ.
ಕೊಡೋದು ಗೊತ್ತತೆ, ಕಸ್ಕೊಂಡು ಹೋಗೋದು ಗೊತ್ತೆ. ಯಾಕಂದರೆ ದೇವರು ಒಳ್ಳೆಯವರನ್ನು ಕೆಟ್ಟವರನ್ನು ಏನು ಮಾಡ್ತಿದ್ದೀನಂತೆ ನೋಡಿದ್ವಿ ವಾಕ್ಯದಲ್ಲಿ, ನೋಡುವಾತನೋ. ಹಲ್ಲೆಲೂಯ. ಕೊಡೋದಾತನೇ, ಕಸ್ಕೊಂಡು ಹೋಗೋದಾತನೇ. ಇವರು ಒಳ್ಳೆಯ ರೀತಿಯಲ್ಲಿದ್ದಾರೆ. ದೇವರು ಏನು ಮಾಡ್ದ, ಬಂದು ಅವರಿಗೆ 153 ದೊಡ್ಡ ಮೀನು ಕೊಟ್ಟು ಮತ್ತೆ ಸೇವೆ ಮಾಡಪ್ಪ ಅಂತೇಳಿ ಪೇತ್ರನಿಗೆ ಅಲ್ಲಿರುವಂಥ ಜನರಿಗೆ ಹೇಳಿ ಏನು ಮಾಡ್ದ, ಮತ್ತೆ ಆರೋಹಣವಾದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಇವತ್ತು ತಿಳ್ಕೊಳ್ಳೋಣ, ಒಂದು ನಮ್ಮ ಕೆಟ್ಟ ಪರಿಸ್ಥಿತಿಯನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ, ಬದಲಾಯಿಸುತ್ತಾನೆ ನೋಡುವ ದೇವರು. ಎರಡನೇದಾಗಿ ನಮ್ಮ ಕೊರತೆ ನೀಗಿಸಿ ಅಗತ್ಯವನ್ನು ಪೂರೈಸುತ್ತಾನೆ. ಆಮೆನ್, ಹಲ್ಲೆಲೂಯ. ರೈಟ್, ಈಗ ಮೂರನೇದು ನೋಡಿಕೊಂಡು ನಾವು ವಾಕ್ಯ ಮುಗಿಸ್ಕೊಳ್ಳೋಣ. ತೆಗಿರಿ 2ನೇ ಅರಸು 6ನೇ ಅಧ್ಯಾಯ 16ನೇ ವಚನ ಓದೋಣ ಬೇಗ ಬೇಗ. 2ನೇ ಅರಸು 6ನೇ ಅಧ್ಯಾಯ 16ನೇ ವಚನ ವಾಕ್ಯ ಓದೋಣ ಬೇಗ ಬೇಗ. ಹೌದ್ರಿ. ಆಗ ಎಲಿಷನು ಅವನಿಗೆ ಹೆದರಬೇಡ, ಅವರ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ. ಹಲ್ಲೆಲೂಯ. ಇಲ್ಲಿ ಯಾರಿಗೆ ಹೇಳ್ತಾರ? ಎಲಿಷನು ತನ್ನ ಸೇವಕನಿಗೆ ಹೇಳ್ತಾನೆ. ಎಲಿಷನ್ ಏನು ಮಾಡ್ತಾನೆ ಹೇಳ್ರಿ, ಮಾತಾಡ್ರಿ. ಎಲಿಷನ್ ಏನು ಮಾಡ್ತಾನೆ ಹೇಳ್ರಿ, ತನ್ನ ಸೇವಕನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಸಂದರ್ಭ ನಾವು ನೋಡೋದಾದ್ರೆ, ಎಲಿಷ ಒಂದು ಗುಹೆಯೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಎಲಿಷ ಏನು ಮಾಡ್ತಿದ್ದ? ಮಾತಾಡ್ರಿ, ಎಲ್ಲ ನನ್ಕೊಂಡು ನೋಡ್ರಿ. ಎಲಿಷನ್ ಏನು ಮಾಡ್ತಿದ್ದ ಹೇಳ್ರಿ, ಎಲ್ಲ ನನ್ಕೊಂಡು ನೋಡ್ಬೇಕು. ಎಲಿಷನ್ ಏನು ಮಾಡ್ತಾ ಇದ್ದ? ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ದ? ಒಂದು ಗುಹೆಯೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲಿಷನ ಟಾರ್ಗೆಟ್ ಮಾಡಿಕೊಂಡು ಎಲಿಷನ ನಷ್ಟ ಮಾಡಬೇಕಂತೇಳಿ ಅರಾಮ್ಯರ ಅರಸನಾದ ಬೆನ್ಹಾದ ರಾಜನ್ನು ಗಮನಿಸಿರಿ, ತನ್ನ ಸೈನ್ಯವನ್ನು ಕಳಿಸಿದ. ಯಾಕೆ ಸೈನ್ಯವನ್ನು ಕಳಿಸಿದ ಅಂದರೆ, ಎಲಿಷನು ಗಮನಿಸ್ರಿ, ಈ ಇಸ್ರಾಯೇಲರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದ. ಎಲಿಷನ್ ಏನು ಮಾಡ್ತಾ ಹೇಳ್ರಿ, ಇಸ್ರಾಯೇಲರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಈ ಅರಾಮನ ಅರಸನ್ನು ಗಮನಿಸ್ರಿ, ಈ ಇಸ್ರಾಯೇಲ್ ಜನರನ್ನ ಸಾಯಿಸ್ಬೇಕಂತೇಳಿ ಯಾವಾಗಲೂ ಪ್ಲಾನ್ ಮಾಡಿ ಒಂದು ಸೈನ್ಯವನ್ನು ಕಳಿಸಿದ. ಈಗೋ ಇಸ್ರಾಯೇಲರಿಗೆ ಬರ್ತಾರ, ಹೋಗಿ ಅಲ್ಲಿ ನಿಂತ್ಕೊಂಡು ಅವರೆಲ್ಲರನ್ನ ಸಂಹರಿಸು ಅಂದಾಗ ಎಲಿಷನ್ ಹೋಗ್ತಾ ಇದ್ದ. ಅಲ್ಲಿ ಬೆನ್ಹಾದ ಸೈನ್ಯ ನಿಂತಿದೆ, ಅಲ್ಲಿ ಹೋಗ್ಬೇಡ್ರಿ ಅಂದಾಗ ಇವನಿಗೆ ಹುಚ್ಚಿಡ್ತಾ ಇತ್ತು. ಯಾರಿಗೆ? ಬೆನ್ಹಾದ ರಾಜನಿಗೆ ಹುಚ್ಚಿಡ್ತಾ ಇತ್ತು. ಯಾಕಂದ್ರೆ ಅಯ್ಯೋ, ನಾನು ಎಷ್ಟೆಲ್ಲ ಪ್ಲಾನ್ ಮಾಡ್ತೇನೆ, ನಮ್ಮ ಸೈನ್ಯದಲ್ಲಿ ಯಾವನೊಬ್ಬನು ಹೋಗಿ ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದೇನೇನೋ, ಏನು ಮಾಡ್ತಾ ಇದ್ದೇನೆ, ತಿಳಿಸ್ತಾ ಇದ್ದೇನೇನೋ ಅಂತ ಹೇಳಿ ತಿಳ್ಕೊಂಡು ಮಾತಾಡ್ತಿರುವಾಗ ಅಲ್ಲಿ ಹೇಳಿದ್ರು, ಅಪ್ಪನವರೇ ಸ್ವಾಮಿ ತಿಳ್ಕೊ, ನಮ್ಮ ಕಡೆ ಯಾವನಲ್ಲಿ ಹೇಳೋಕ್ಕಿಲ್ಲ, ಆದರೆ ಅವ್ರ ಕಡೆಯಲ್ಲಿ ಒಬ್ಬನಿದಾನ. ನಿನ್ನ ಮನೆಯಲ್ಲಿ ಕೋಣೆಯಲ್ಲಿ ಏನು ಮಾಡ್ತೀಯೋ ಎಲ್ಲವೂ ಅವನಿಗೆ ಗೊತ್ತಿದೆ. ಯಾರವನು? ಅವನ ಹೆಸರೇ ಎಲಿಷ. ಹಲ್ಲೆಲೂಯ. ಹಾಗಂದ್ರೆ ಫಸ್ಟ್ ಅವನ್ನೇ ಮುಗಿಸ್ಬಿಡೋಣ, ಯಾಕಂದ್ರೆ ಇವನೆಲ್ಲ ಹೋಗೋದು ಚುಚ್ಚೋದು. ಹಲ್ಲೆಲೂಯ, ಹಲ್ಲೆಲೂಯ. ಇವನೆಲ್ಲ ಹೋಗಿ ಹೇಳೋದಂತೇಳಿ ಎಲಿಷನ ಮುಗಿಸುವುದಕ್ಕೆ ಗಮನಿಸ್ರಿ. ಬೆನ್ಹಾದ ಸೈನ್ಯವು ಸುತ್ತಲೂ ಇರುವಾಗ ಗಮನಿಸ್ರಿ, ನೋಡುವ ದೇವರು ಇವನು ಸೈನ್ಯಕ್ಕಿಂತ ಅವನ ಸೈನ್ಯ ಬಹಳ ದೊಡ್ಡದೆಂಬುದಾಗಿ ತಿಳುಕೊಳ್ಳುವಂತೆ ಗಮನಿಸ್ರಿ, ಎಲಿಷನ ಸೇವಕನ ಕಣ್ಣುಗಳನ್ನು ತೆರೆಯ ಮಾಡಿದನು. ಆಮೇಲೆ ಅಲ್ಲಿ ವಾಕ್ಯ ನೋಡ್ತೀವಲ್ಲ, ಆಗ ಎಲಿಷನ ಅವನಿಗೆ ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದರಂತೆ ಹೇಳಿದನು. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಎಂಥವ್ರು ಗೊತ್ತಾ? ಇವರ ಸೈನಿಕರು ಬಾಣಗಳು ತೆಗೆದುಕೊಳ್ತಾ ಇದ್ರು, ಇವರ ಸೈನಿಕರು ಈಟಿ ಕತ್ತಿಗಳಿಂದ ಯುದ್ಧಕ್ಕೆ ಬರ್ತಾ ಇದ್ರು. ಆದರೆ ನೋಡುವ ದೇವರ ಸೈನಿಕರು ಅಗ್ನಿ ರಥೈಶ್ವರ್ಯಗಳ ಸೈನಿಕರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯ. ವಾಕ್ಯ ಓದೋಣ ತೆಗಿರಿ. 6ನೇ ಅಧ್ಯಾಯ ಓದೋಣ 16ನೇ ವಚನ. ಒಂದು ಸಾರಿ ಓದ್ರಿ, ಅದನ್ನೇ ಓದ್ರಿ. 16 ಓದ್ರಿ. ಅವರ ಕಡೆಯಲ್ಲಿರೋರಿಗಿಂತ ನಮ್ಮ ಕಡೆಯಲ್ಲಿರೋರು ಹೆಚ್ಚಾಗಿದ್ದಾರೆ ಅಂತ ಹೇಳಿ ಈಗ 17ನೇ ವಚನದಲ್ಲಿ ಓದೋಣ. ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನ ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ, ಯಾರ ರಕ್ಷಣೆಗಾಗಿ ನೋಡ್ರಿ, ಪ್ರಾರ್ಥನೆ ಮಾಡುವವನ ರಕ್ಷಣೆಗಾಗಿ ಅಲ್ಲಿ ಹೇಳುತ್ತೆ, ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥೈಶ್ವರ್ಯಗಳು ಆ ಸೇವಕನಿಗೆ ಕಂಡವು. ಆಮೇನ್. ಬೆನ್ಹಾದ ಅನ್ಕಂಡ ಇವನು ಮುಗಿಸಿದ್ರೆ ಆಯ್ತು ಅನ್ಕಂಡ, ಅವನು ಮುಗಿಸುವುದಕ್ಕೆ ಬಂದ ಸೈನ್ಯವನ್ನು ದೇವರು ಮುಗಿಸುವುದಕ್ಕೆ ಅಗ್ನಿಮಯವಾದ ರಥೈಶ್ವರ್ಯಗಳ ಸೈನ್ಯವನ್ನು ಆಡಳಿ ಕಳಿಸಿದಾನಂತೆ. ಹಲ್ಲೆಲೂಯ. ಇವರು ಎಲಿಷನಿರುವಂಥ ಆ ಸುತ್ತನೇ ಇದ್ದಾರೆ, ಬಟ್ ಆದರೆ ಅವರಿಂದೇ ದೇವರ ಸೈನ್ಯ ಇದೆ. ಯಾಕೆ?
ಎಲಿಷನ ಒಂದು ವೇಳೆ ಇವ್ರು ಹೋಗಿ ಹಿಂಗೆ ಮುಟ್ಟಿದ್ರೆ ನೆಕ್ಸ್ಟ್ ಸೆಕೆಂಡೇ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ಸೆಕೆಂಡೇ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕೋಸ್ಕರ ಇವತ್ತು ನಾವು ತಿಳ್ಕೊಳ್ಳೋಣ, ನೋಡುವ ದೇವರು ನಮ್ಮ ಶತ್ರುಗಳು ಎಷ್ಟೇ ನಮ್ಮನ್ನು ಹಾಳು ಮಾಡಬೇಕಂತೇಳಿ, ನಮ್ಮ ಜೀವಿತದಲ್ಲಿ ಎಷ್ಟೇ ನಷ್ಟ ಮಾಡಬೇಕಂತೇಳಿ, ನಮ್ಮ ಜೀವಿತವನ್ನು ಎಷ್ಟೇ ಪತನ ಮಾಡಬೇಕಂತೇಳಿ ಕಾದು ಕೂತಿದ್ರು, ಅವರಿಂದೆ ಇನ್ನೊಂದು ದೊಡ್ಡ ಸೈನ್ಯ ಐತೆ. ಅದೇ ಅಗ್ನಿಮಯವಾದ ರಥೈಶ್ವರ್ಯವುಳ್ಳ ಸೈನ್ಯ. ಆಮೆನ್. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ವಿರುದ್ಧವಾಗಿ ಶತ್ರುಗಳೇ ಬಂದರು, ದೇವರು ಕೈ ಬಿಡೋದಿಲ್ಲ. ಆಮೆನ್. ಶತ್ರುಗಳು ಆವರಿಸಿಕೊಂಡಿದ್ರು, ಅವರಿಂದನೇ ದೇವರ ಸೈನ್ಯ ನಿಂತಿರುತ್ತೆ, ಮುಟ್ಟು ನೋಡ್ತಂದತೆ. ಹಲ್ಲೆಲೂಯಾ. ನಮ್ಮನ್ನು ಕೂಡ ಮಾಟ ಮಂತ್ರ, ಮನುಷ್ಯನ ಕುತಂತ್ರ, ಮನುಷ್ಯನ ವಂಚು ಅಥವಾ ಮನುಷ್ಯನ ನಾಶ ಮಾಡೋದಕ್ಕೆ ಏನೇ ತಡೆ ತಂದ್ರು, ಅಗ್ನಿಮಯವಾದ ರಥೈಶ್ವರ್ಯಗಳು ನಮ್ಮನ್ನು ಸುತ್ತಲೂ ಆವರಿಸಿಕೊಂಡಿರ್ತೇವೆ. ಸೈನ್ಯ ಮುಂದೆ ಇದ್ರು, ನಮ್ಮನ್ನು ಹಾಳು ಮಾಡಲು ಶತ್ರು ಸಮೂಹ ಮುಂದೆ ಇದ್ರು, ಅವರಿಂದನೇ ಸಮೂಹ ಸೈನ್ಯವು, ದೊಡ್ಡ ಸೈನ್ಯವು, ದೇವರ ಸೈನ್ಯವಿರುತ್ತದೆ. ಆಮೇನ್. ಆ ಸೈನ್ಯವು ಸುಮ್ಮನೆ ಅಲ್ಲ. ಒಂದು ದೂತನೇ ಒಂದು ರಾತ್ರಿಯಲ್ಲಿ ಎಷ್ಟು ಲಕ್ಷ ಜನರನ್ನ ಸಂಹಾರ ಮಾಡಿದ್ದಾನೆ? 1,85,000 ಜನರನ್ನ ಹತ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡಿಕೊಳ್ಳೋಣ, ನಾವು ಯಾವಾಗಾದರೆ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತೇವೋ, ನಮ್ಮನ್ನು ಹಾಳು ಮಾಡಲು ಕಾದು ಕೂತಂತ ಎಲ್ಲ ಶತ್ರು ಸಮೂಹವನ್ನು ಅಗ್ನಿಮಯವುಳ್ಳ ರಥೈಶ್ವರ್ಯವುಳ್ಳ ದೇವದೂತರು ಬಂದು ಆ ಶತ್ರುವನ್ನು ಆವರಿಸಿಕೊಳ್ಳುತ್ತದೆ. ಏನಾದರೂ ನಮ್ಮನ್ನು ಹಾನಿ ಮಾಡೋದಕ್ಕೆ ಶತ್ರುಗಳು ನಿಂತರೆ ದೇವರು ಕೈ ಬಿಡೋದಿಲ್ಲ. ಯಾಕಂದರೆ ತನ್ನ ದೂತರಿಗೆ ಬಲವನ್ನು ಕೊಟ್ಟಿದ್ದಾನೆ, ಆ ಬಲದಿಂದ ಜಯವನ್ನು ಕೂಡ ದೇವರು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ನಾವೆಲ್ಲ ತಿಳ್ಕೊಳ್ಬೇಕು, ಆ ಅಗ್ನಿಮಯವುಳ್ಳ ರಥೈಶ್ವರ್ಯವುಳ್ಳ ದೂತರು ಯಾವಾಗಾದರೆ ಸೈನ್ಯವಾಗಿ ನಿಂತಿದ್ರೋ, ಆ ಕ್ಷಣದಲ್ಲೇ ಆ ಬೆನ್ನಹದ ಸೈನ್ಯವೆಲ್ಲ ಏನಾಯ್ತು ಗೊತ್ತಾ? ಏನು ಮಾಡೋಕ್ಕೂ ಆಗಲಿಲ್ಲ. ಏನು ಮಾಡೋಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಇರುವಾಗ ಗಮನಿಸ್ರಿ, ಎಲಿಷನ ಹೇಳ್ತೀನಿ, ಅಯ್ಯ ಇವ್ರ ಕಣ್ಣುಗಳೆಲ್ಲ ಏನಾಗಲಿ, ಮುಚ್ಚಲ್ಪಡಲಿ. ಇವ್ರ ಕಣ್ಣುಗಳೆಲ್ಲ ಏನಾಗಬೇಕು? ಮುಚ್ಚಲ್ಪಡಲಿ ಅಂತೇಳಿ ಹೇಳಿದನು. ಅವರ ಕಣ್ಣುಗಳು ಮುಚ್ಚಲ್ಪಟ್ಟವು. ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ ಎಲಿಷನ್ನ. ಅದಕ್ಕೋಸ್ಕರ ಇವತ್ತು ನಾವು ನೀವು ತಿಳ್ಕೊಳ್ಬೇಕು, ನೋಡುವ ದೇವರು ಕೆಟ್ಟ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡ್ತಾನೆ. ನೋಡುವ ದೇವರು ಕೊರತೆಗಳಿಂದ ನೀಗಿಸಿ ಮತ್ತೆ ಅಗತ್ಯವನ್ನು ಪೂರೈಸ್ತಾನೆ. ಮೂರನೇದಾಗಿ ಶತ್ರು ಬಾಧೆಗಳಿಂದ ದೇವರು ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ಶತ್ರುಗಳ ಹೋರಾಟದಿಂದ ದೇವರು ಬಿಡುಗಡೆ ಕೊಡುತ್ತಾನೆ. ಆಮೇನ್. ನಾನು ಯಾವಾಗಲೂ ಒಂದು ತಿಳ್ಕೊಂಡಿನಿ, ಎಷ್ಟು ಜನರು ಇದ್ರೂ ಕೂಡ ನಾನೊಂದೇ ಸೈಲೆಂಟ್ ಆಗಿರ್ತೀನಿ. ವೈಲೆಂಟ್ ಆಲ್ರೆಡಿ ಅದರ ಎಲ್ಲಿದ್ದಾರೆ? 12 ಗಣ ದೇವದೂತರು. ಹಲ್ಲೆಲೂಯಾ. ಏನು ಮಾಡಬೇಕೋ ಮಾಡ್ತಾನೆ ಇರ್ತಾರೆ. ಆಮೇನ್. ಹಲ್ಲೆಲೂಯಾ. ಏನು ಮಾಡಬೇಕು ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಇರಬೇಕು. ದೇವ್ರು ಹೇಳ್ದಲ್ಲ, ಯಾರಿಗೆ ಹೇಳ್ದೆ ಹೇಳ್ರಿ? ಐಗುಪ್ತ ದೇಶದಲ್ಲಿರುವಂಥ ಆ ಫರೋಹನ ಸೈನ್ಯ ಬರ್ತಿರುವಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಸೈನ್ಯ. ಏನು ಮಾಡಬೇಕು ಗೊತ್ತಾಗಿಲ್ಲ. ಅವಾಗ ಮೋಶೆ ಕೊಟ್ಟು ಹೇಳ್ದೆ, ಏಯ್ ಎಲ್ಲರಿಗೆ ಹೇಳು, ಏನಂತ ಹೇಳ್ಬೇಕು? ನೀವಂತೂ ಸುಮ್ಮನೆ ರೀ. ಯುದ್ಧವು 14ನೇ ಅಧ್ಯಾಯ, ವಿಮೋಚನೆ ಕಂಡ 14ನೇ ಅಧ್ಯಾಯ 14ನೇ ವಚನ. ನೀವಂತೂ ಸುಮ್ಮನೆ ರೀ. ಯಾಕಯ್ಯ? ಯುದ್ಧವು ನಿಮ್ಮದಲ್ಲ, ನಿನ್ನನ್ನು ಕರೆದ ನನ್ನದು ಯುದ್ಧ ಅಂತ ಹೇಳ್ದ. ಆಮೇನ್. ಅದಕ್ಕೋಸ್ಕರ ನಮ್ಮ ನೋಡುವ ದೇವರು ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುತ್ತಾನೆ. ಇವತ್ತು ನಿನ್ನ ಮನಸ್ಸಲ್ಲಿರಬೇಕು, ದೇವರು ಅವತ್ತು ಮಾಡಿದ್ದಾನೆ ಕಾರ್ಯ, ಇವತ್ತಿಗೂ ಮಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಎಲ್ಲ ವಿಷಯಗಳಿಂದ ದೇವರು ಬಿಡುಗಡೆ ಕೊಡುತ್ತಾನೆ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ನೋಡುವ ದೇವರಿಗೆ, ನೋಡುವ ಸರ್ವಶಕ್ತನಿಗೆ, ನೋಡುವ ಸಂಪೂರ್ಣನಾದ ದೇವರಿಗೆ ನಾವೇನು ಮಾಡಬೇಕು ಗೊತ್ತಾ? ಪ್ರಾರ್ಥನೆ ಮಾಡೋಣ, ದೇವರನ್ನ ಘನಪಡಿಸೋಣ. ದೇವರಿಗೆ ಏನು ಮಾಡಿ ಹೇಳ್ರಿ? ನಾವೆಲ್ಲರೂ ಏನು ಮಾಡೋಣ? ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಿಂದ ದೇವರ ನಾಮ ಅವಮಾನ ಆಗೋದು ಬೇಡ, ನಮ್ಮಿಂದ ದೇವರ ನಾಮ ಘನತೆಗೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಯ್ತ ವಾಕ್ಯ? ಇವತ್ತಿನ ವಾಕ್ಯಾಂಶ ಏನು ಹೇಳ್ರಿ? ನೋಡುವ ಆತನು. ಹಲ್ಲೆಲೂಯಾ. ನೋಡುವ ದೇವರ ಕಾರ್ಯಗಳೇನು? ಒಂದು, ಕೆಟ್ಟ ಪರಿಸ್ಥಿತಿಗಳಿಂದ ಏನು ಮಾಡ್ತಾನೆ ಹೇಳ್ರಿ? ಬಿಡಿಸುತ್ತಾನೆ, ಬಿಡುಗಡೆಗೊಳಿಸ್ತಾನೆ. ಎರಡನೇದಾಗಿ ಕೊರತೆ ನೀಗಿಸಿ ಅಗತ್ಯವನ್ನು ಪೂರೈಸ್ತಾನೆ. ಮೂರನೇದಾಗಿ ಶತ್ರುಗಳ ಆ ಒಂದು ಬಾಧೆಯಿಂದ, ಶತ್ರುಗಳ ಹೋರಾಟದಿಂದ ದೇವರು ಏನು ಮಾಡ್ತಾನೆ? ಬಿಡುಗಡೆಗೊಳಿಸಲು ದೇವರು ತನ್ನ ದೂತರನ್ನು ನೇಮಿಸಿರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಜನರಿಗೆ ಅರ್ಥ ಆಯಿತು? ಕಣ್ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರು ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರ ಕಣ್ಣುಗಳು ಮುಚ್ಚಿದವರಾಗಿ
ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ದೇವರು, ಈ ವಾಕ್ಯಗಳ ಮೂಲಕ ಕರ್ತನೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನೋಡುವ ದೇವರೆಂದು ಆಗರಳು ಹೆಸರಿಟ್ಟಳಯ್ಯ. ದೇವರೇ, ನಾನು ಪ್ರಾರ್ಥನೆ ಮಾಡ್ತೇನೆ, ನೀನು ನೋಡುವ ದೇವರಾಗಿದೆಯಾ ದೇವರೇ. ಅನೇಕ ಸಂಕಷ್ಟಗಳಿಂದ ಬಿಡಿಸುವ ಆತನು, ಅನೇಕ ಹೋರಾಟಗಳಿಂದ ಬಿಡಿಸುವ ಆತನು, ಅನೇಕ ಸಮಸ್ಯೆಗಳಿಂದ ಬಿಡಿಸುವ ಆತನಾಗಿದೆಯಾ ದೇವರೇ. ನಿನಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡು, ಎಲ್ಲರೂ ಪ್ರಾರ್ಥನೆ ಮಾಡು ದೇವರೇ. ಬಿಡಿಸುವ ಆತನೇ ನಿನಗೆ ಸ್ತೋತ್ರ, ಬಿಡುಗಡೆ ಕೊಡುವ ಆತನೇ ನಿನಗೆ ಸ್ತೋತ್ರ, ಬಿಡುಗಡೆ ಕೊಟ್ಟು ಅದ್ಭುತ ಕಾರ್ಯಗಳನ್ನು ಮಾಡುವ ಆತನೇ ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಯೇಸುವೇ. ಹಲ್ಲೆಲೂಯ. ಎಲ್ಲರೂ ಪ್ರಾರ್ಥನೆ ಮಾಡ. ಬಿಡುಗಡೆ ಕೊಡುವ ಆತನೇ ಯೆಸಯ್ಯ ನಿನಗೆ ಸ್ತೋತ್ರ. ನಮ್ಮ ಸ್ಥಿತಿಗತಿಗಳೆಲ್ಲವನ್ನು ನೋಡುವ ದೇವರು, ಎಲ್ಲವನ್ನು ನೋಡಿ ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ದೇವರು, ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸಿ ಆಶ್ಚರ್ಯಕರವಾಗಿ ನಮ್ಮ ನಡೆಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ. ಅಯ್ಯ, ಪ್ರತಿ ಪರಿಸ್ಥಿತಿಗಳೆಲ್ಲವನ್ನು ಮಾರ್ಪಡಿಸುವ ದೇವರೇ. ಅಯ್ಯ, ನಮ್ಮ ಜೀವಿತದ ಪ್ರತಿಯೊಂದು ದೇವರೇ ಸಪ ಕಾರ್ಯಗಳಲ್ಲಿ ನೀನಿದ್ದುಕೊಂಡು ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾರ್ಪಡಿಸುವ ದೇವರೇ. ನೋಡುವ ಆತನೇ ಅಯ್ಯ, ಆಗರಳ ಸ್ಥಿತಿಯನ್ನು ಮರುಭೂಮಿಯಲ್ಲಿ ಹಾದು ಹೋಗುತ್ತಿರುವಾಗ ಆಕೆ ಸ್ಥಿತಿಯನ್ನು ನೋಡಿದ ದೇವರು ಆಕೆಯನ್ನು ಕೈ ಬಿಡದೆ ನಡೆಸಿದ ಆತನು. ಎಲ್ಲರೂ ಕೈ ಬಿಟ್ಟರು, ಆಕೆ ಪರಿಸ್ಥಿತಿ ನೀನು ಕೈ ಬಿಡಲಿಲ್ಲ. ಆಕೆ ಸ್ಥಿತಿಯನ್ನು ನೋಡಿದ ದೇವರು. ಅಯ್ಯ, 38 ವರ್ಷದ ರೋಗಿ ಹಾಸಿಗೆ ಮೇಲೆ ಬಿದ್ದಿರುವಾಗ ದೇವರೇ, ಆ ರೋಗಿಯ ಸ್ಥಿತಿಯನ್ನು ನೋಡಿ ಆ ವ್ಯಕ್ತಿ ಗುಣ ಹೊಂದಲಿ ಎಷ್ಟೇ ಆಸೆಯನ್ನಿಟ್ಟುಕೊಂಡಿದ್ದರು. ಅಯ್ಯ, ಆ ವ್ಯಕ್ತಿಯ ಸ್ಥಿತಿಗತಿಗಳನ್ನು ಮಾರ್ಪಡಿಸಲು ನೀನು ಕಂಡು ಬಂದು ಎದ್ದು ನಡೆದಾಡುವಂತೆ, ಹಾಸಿಗೆಯನ್ನು ಹೊತ್ತುಕೊಂಡು ಹೋಗುವಂತೆ ದೇವರು ಏಸಪ್ಪ ಆ ವ್ಯಕ್ತಿಯ ಸ್ಥಿತಿಗತಿಯನ್ನು ಮಾರ್ಪಡಿಸಿದ ಆತನೇ ಉನ್ನತನೇ. ಅದೇ ರೀತಿ ದೇವರೇ, ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸು. ನಾವು ಬಿದ್ದು ಹೋದ ಸ್ಥಳದಲ್ಲಿ ಆಶೀರ್ವಾದ ಹೊಂದಬೇಕನ್ನುವಂಥ ನಮ್ಮ ಜೀವಿತದಲ್ಲಿ ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸಲು ಬನ್ನಿರಿ, ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸಲು ಬನ್ನಿರಿ. ಎಲ್ಲ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಲು ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತಕ್ಕೆ ಬನ್ನಿರಿ ದೇವರೇ. ಅಯ್ಯ, ಅದೇ ರೀತಿ ಕರ್ತನೆ ಅಯ್ಯ, ನಿನ್ನ ಸೇವಕರಾದ ಪೇತ್ರನು, ತೋಮನು, ಯಾಕೋಬನು, ಯೋಹಾನನು ದೇವರೇ, ಇವರೆಲ್ಲ ಕರ್ತನೆ ತಿರುಗಿ ಮೀನುಗಳನ್ನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋಗಿರುವಾಗ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ದೇವರೇ. ಅವರಿಗೆ ಏನು ಮೀನು ಸಿಗಲಿಲ್ಲ. ಬಲೆಗಳನ್ನು ಹಾಕಿದರೂ ಸಿಗದಿರುವ ಸಂದರ್ಭದಲ್ಲಿ ಅವರು ನೋಡಿದ ದೇವರು ಅಯ್ಯ, ಅವರನ್ನು ಪೋಷಿಸುವ ತಂದೆಯಾಗಿದ್ದುಕೊಂಡು ಪರಲೋಕವನ್ನು ಬಿಟ್ಟು ತಿರುಗಿ 3ನೇ ಸಾರಿ ಆ ಸಂದರ್ಭದಲ್ಲಿ ಬಂದು ಅವರಿಗೆ ದೇವರೇ ಮೀನುಗಳನ್ನು ದೊರಕಿಸಿಕೊಟ್ಟ ದೇವರು. ಅಯ್ಯ, ನಮ್ಮ ಜೀವಿತದಲ್ಲಿ ಕೂಡ ಕರ್ತನೆ ಎಲ್ಲ ಸ್ಥಿತಿಗತಿಯನ್ನು ಮಾರ್ಪಡಿಸಲು ಬನ್ನಿರಿ ದೇವರೇ. ಎಲ್ಲರೂ ಕರೆಯೋಣ ದೇವರೇ. ನಮ್ಮ ಕುಟುಂಬಕ್ಕೆ ಬನ್ನಿರಿ ದೇವರೇ, ನಮ್ಮ ಜೀವಿತಕ್ಕೆ ಬನ್ನಿರಿ ದೇವರೇ. ಅಯ್ಯ, ನಮ್ಮ ಸೇವೆಯಲ್ಲಿ ನೀನು ಇದ್ದುಕೊಂಡು ನಡೆಸು ದೇವರೇ. ಎಸಪ್ಪ, ನೀನು ಕಾರ್ಯ ಮಾಡಲು ಬನ್ನಿರಿ ಪವಿತ್ರ ಆತ್ಮನೆ. ಅಯ್ಯ, ನಿನ್ನ ಸ್ವಾಗತ ಮಾಡುತ್ತೇವೆ ದೇವರೇ. ಅಯ್ಯ, ನಾವು ಪ್ರಯಾಸ ಪಟ್ಟದ್ದು ವ್ಯರ್ಥವಾದರೂ ನಿನ್ನ ಕಾರ್ಯಗಳು ಖಂಡಿತವಾಗಿ ನಡೆಯುತ್ತವೆ ದೇವರೇ. ನೀನು ನೋಡುವ ಆತನು. ಅಯ್ಯ, ನಾವು ಯಾವ ಸ್ಥಿತಿಯಲ್ಲಿದ್ದೇವೋ ಎಲ್ಲವನ್ನು ತಿಳಿದ ದೇವರು. ಅಯ್ಯ, ಶತ್ರುಗಳು ನಮ್ಮನ್ನು ಮುಂದಕ್ಕೆ ಹೋಗದಾಗೆ ನಮ್ಮ ಜೀವಿತವನ್ನು ತಡೆಗಟ್ಟಿ ಯಾವುದಕ್ಕೂ ಬರದ ವ್ಯಕ್ತಿಗಳಾಗಿ ನಿಲ್ಲಿಸಲು ಅದೆಷ್ಟೋ ವಂಚಿಗಳು ಹಾಕಿದಾಗಲೂ ನೀನು ಕೈ ಬಿಡದೆ ಅಗ್ನಿಮಯವಾದ ರಥೇಶ್ವರಗಳ ದೇವರೇ ಸೈನ್ಯವನ್ನು ಕಳುಹಿಸಿ ಇದುವರೆಗೂ ನಡೆಸಿದ ಆತನೇ, ಇದುವರೆಗೂ ನಡೆಸಿದ ಆತನೇ, ಇದುವರೆಗೂ ನಡೆಸಿದ ಆತನೇ ನಿನಗೆ ಸ್ತೋತ್ರ. ಇದುವರೆಗೂ ಕಾರ್ಯ ಮಾಡಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಪ್ರಾರ್ಥನೆ ಮಾಡುತ್ತೇವೆ, ನಮ್ಮನ್ನು ನೋಡುವ ದೇವರೇ. ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸು ದೇವರೇ, ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸು ದೇವರೇ. ಅಯ್ಯ, ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸು ದೇವರೇ. ಇಲ್ಲದನ್ನು ಇರುವುದಾಗಿ ಕರೆಯುವುದಕ್ಕೆ ನಿನಗೆ ಮಾತ್ರ ಸಾಮರ್ಥ್ಯ ಉಂಟು ದೇವರೇ. ಇಲ್ಲದನ್ನು ಇರುವುದಾಗಿ ಕರೆಯುವುದಕ್ಕೆ ನಿನಗೆ ಮಾತ್ರ ಸಾಮರ್ಥ್ಯ ಉಂಟು ದೇವರೇ. ಎಸಪ್ಪ, ನೀನೇ ಕಾರ್ಯ ಮಾಡಲು ಬನ್ನಿರಿ.
ನೀನೇ ಕಾರ್ಯ ಮಾಡಿ ನಡೆಸಲು ಬನ್ನಿರಿ. ಎಲ್ಲ ವಿಷಯದಲ್ಲಿ, ಎಲ್ಲ ವಿಧದಲ್ಲಿಯೂ, ಎಲ್ಲ ರೀತಿಯಲ್ಲಿ ಕೂಡ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ. ತಂದೆಯಾದ ದೇವರೇ, ಎಲ್ಲರೇಣ ಆಮೇನ್, ಎಲ್ಲರೇಣ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯತ ಸಹವಾಸ ಈಗ ತನ್ನ ವಾಕ್ಯ ಕೇಳಿದ ಸಭೆಯ ಜನರೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಏಣ ಆಮೇನ್, ಆಮೇನ್, ಆಮೇನ್. ಪ್ರೈಸ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.